ಪ್ರೀಮಿಯಂ ಮೆಟೀರಿಯಲ್ಲು. ಇದು ಇಷ್ಟೊಂದು ಕಲೆಕ್ಷನ್ಸ್ ಇದಾವೆ. ಟೇಬಲ್ ಟಾಪು, ವಾಲ್ ಮೌಂಟು. ಟೇಬಲ್ ಟಾಪಲ್ಲಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದು 1500 ರೂಪಾಯಿಂದ ಸ್ಟಾರ್ಟ್ ಇದಾವೆ. ಹಂಗೆ ರಾಸ್ ಗೋಲ್ಡ್ ಟ್ಯಾಪು, ಗೋಲ್ಡ್ ಟ್ಯಾಪು, ಅದ್ರಲ್ಲಿ ಕಲರ್ ಕೂಡ ಆಪ್ಷನ್ಸ್ ಇದಾವೆ. ಡೈವರ್ಟರು, ಸ್ಪೌಟು ಮತ್ತೆ ಡೈವರ್ಟರ್ ಪ್ಲೇಟು. ಓಕೆ ಓಕೆ. ಮತ್ತೆ ಇಲ್ಲೆಲ್ಲ ಹಂಗೆ ವಾಲ್ ಮಿಕ್ಚರ್ ಬಂದು ನಿಮ್ಗೆ 2300 ಇಂದ ಸ್ಟಾರ್ಟ್ ಇದೆ. ಅದ್ರಲ್ಲಿ ನೋಡಿ ಬಾತ್ರೂಮ್ ಆಕ್ಸೆಸರೀಸ್ ಅಲ್ಲಿ ನಿಮ್ಗೆ ಟವಲ್ ರಾಡು, ಟವಲ್ ರ್ಯಾಕ್, ಶಾಪ್ ಡಿಶ್, 2-in-1 ಮತ್ತೆ ಟಮ್ಲರ್ ಹೋಲ್ಡರ್ಸ್ ಎಲ್ಲಾನು ಇದರಲ್ಲೂ ಕಲರ್ಸ್ ಕೂಡ ಇದಾವೆ. ಇದು ಒಂದು ಮಲ್ಟಿ ಸಿಂಕ್, ಒಂದು ಕಿಚನ್ಗೆ ಯೂಸ್ ಆಗುವಂತ ಮಲ್ಟಿ ಸಿಂಕ್ ತುಂಬಾ ಈಗ ಟ್ರೆಂಡಿಂಗ್ ನಡೀತಾ ಇದೆ. ಇದು ಒಂದು ನಿಮ್ಗೆ ಸ್ಟಾರ್ಟಿಂಗ್ 8000 ರೂಪೀಸ್ ಸ್ಟಾರ್ಟ್ ಇದಾವೆ. ಡಮ್ರು ಅಂತ ಹೇಳೋದು ಇದರಲ್ಲಿ. ಇದು ಬಂದು ನಿಮ್ಗೆ ಇದರಲ್ಲಿ ಸ್ಟಾರ್ಟಿಂಗ್ ಬಂದು 3500 ಇಂದ ಡಮ್ರು ಸ್ಟಾರ್ಟ್ ಇದಾವೆ. ನಿಮ್ ಸುತ್ತಮುತ್ತ ಶಾಪ್ಗಳು ಇರುತ್ತೆ, ಬಟ್ ಇಷ್ಟೊಂದು ಕಲೆಕ್ಷನ್ ಇರೋದಿಲ್ಲ. ಈಗಪ್ಪ ಬೆಂಗಳೂರಿಗೆ ಬಂದು ಹೇಗೆ ತಗೋಬೇಕಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಮತ್ತೆ ಅವ್ರ ಫೋಟೋಸ್ ಕೂಡ ಕಳಿಸ್ಕೊಡ್ತಾರೆ. ನೋಡಿ ಈ ಥರ ಎಲ್ಲ ಸ್ಟೈಲಿಶ್ ಆಗಿರ್ತಕ್ಕಂಥ ನಿಮ್ಮ ಮೇನ್ ಡೋರ್ಗಳಿಗೆ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಹೇಳಿ. ಸೊ ಇದೆಲ್ಲ ಮತ್ತೆ ಆಮೇಲೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ನಿಮಗೆ. ಮಾರ್ಕೆಟ್ಗಿಂತ ಕಡಿಮೆ, ಡೀಲರ್ಗಿಂತ ಕಡಿಮೆ, ಮತ್ತೆ ನಿಮ್ಮ ಡಿಸ್ಟಿಕ್ಕಿಗೆ ಕಂಪೇರ್ ಮಾಡಿದ್ರಂತೂ ಇನ್ನೂ ಕಡಿಮೆ. ಎಸ್ ಆತ ಅಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್. ನಿಮ್ಗೆ ಒಂದು ಮನೆ ಕಟ್ತಾ ಇದ್ರ ಅಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್. ಹಾರ್ಡ್ವೇರ್ ಇರಲಿ, ಪ್ಲೈವುಡ್ ಇರಲಿ, ಸ್ಯಾನಿಟರಿ ಇರಲಿ, ಟೈಲ್ಸ್ ಇರಲಿ, ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್. ಕಿಚನ್ ಅಲ್ಲಿ ಯೂಸ್ ಆಗುವಂತ ಯಾವ ತರದ್ದು ನಮ್ಗೆ ಮಾಡ್ಯುಲರ್ ಕಿಚನ್ ಬರಬೇಕು, ಯಾವ ತರ ಫಿಟ್ಟಿಂಗ್ಸ್ ಹಾಕ್ಬೇಕು, ಆ ತರ ಒಂದು ಇದು ಇರುತ್ತೆ ನಮ್ದು. ಅದಕ್ಕೂ ಕೂಡ ಡಿಸ್ಪ್ಲೇ ಇದೆ, ಲೈವ್ ಡಿಸ್ಪ್ಲೇ ಇದೆ. ನೀವು ಯಾವ ತರ ಏನ್ ಟೆಂಡಮ್ ಹಾಕ್ಬೇಕು, ಯಾವ ತರ ರೈಸ್ ಬಾಕ್ಸ್ ಹಾಕ್ಬೇಕು, ಇಲ್ಲ ಯಾವ ತರ ರೋಲಿಂಗ್ ಶಟರ್ ಹಾಕ್ಬೇಕು, ಇಲ್ಲ ಯಾವ ತರ ಹಾಕಿದ್ರೆ ಹೆಂಗ್ ಕಾಣುತ್ತೆ, ಯಾವ ತರ ಲ್ಯಾಮಿಟ್ ಹಾಕಿದ್ರೆ ಹೆಂಗ್ ಕಾಣುತ್ತೆ, ಎಲ್ಲ ನಿಮ್ಗೆ ಆಪ್ಷನ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸುಮಾರು ರೇಂಜ್ ಇದಾವೆ. ನಿಮ್ಗೆ ಯಾವ ತರ ಕಲರ್ಸ್ ಬೇಕು, ಯಾವ ತರ ಪ್ಯಾಟರ್ನ್ಸ್ ಬೇಕು, ಎಲ್ಲಾ ತರ ಕಲರ್ಸ್ ಮತ್ತೆ ಪ್ಯಾಟರ್ನ್ಸ್ ಅವೈಲೇಬಲ್ ಇರುತ್ತೆ. ವುಡನ್ ಬೇಕಾ, ಇಲ್ಲ ಮಾರ್ಬಲ್ ಶೇಡ್ಸ್ ಬೇಕಾ, ಇಲ್ಲ ಪೇಸ್ಟಲ್ ಕಲರ್ಸ್ ಅಲ್ಲಿ ಬೇಕಾ, ಯಾವ ತರ ಬೇಕು ಎಲ್ಲ ಕೂಡ ರೆಡಿ ಇದಾವೆ. ನೋಡಿ ಇವೆಲ್ಲ ಈಗ ಬಾತ್ರೂಮ್ ಟೈಲ್ಸು ಇವೆಲ್ಲ 12x18 ಅಂದ್ರೆ ಒಂದು PG ಹಾಕ್ಬೇಕು, ಇಲ್ಲ ಒಂದು ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ಹಾಕ್ಬೇಕು ಅಂದ್ರೆ ಅವರು ಒಂದು ಬಜೆಟ್ ಅಲ್ಲಿ ನೋಡಿ ಇರ್ತಾರೆ. ಆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಮ್ಮ ಹತ್ರ ರೆಡಿ ಇದಾವಲ್ಲ. ಈ ಕಡೆ ಇನ್ನೂ ಇದಾವೆ ಕಲೆಕ್ಷನ್ಸ್. ಇವೆಲ್ಲ ಬಾತ್ರೂಮ್ ಟೈಲ್ಸ್. ಇಲ್ಲಿ ನೋಡಿ ಸರ್, ಇಷ್ಟೆಲ್ಲ ಬಾತ್ರೂಮ್ ಟೈಲ್ಸ್. ಬಾತ್ರೂಮ್ ಟೈಲ್ಸ್ ಅಲ್ಲಿ ನಮ್ಮ ಹತ್ರ ಸುಮಾರು ಇದಾವೆ. ಎಲ್ಲಿಗೆ ಯೂಸ್ ಮಾಡೋದು? ವಾಲ್ಗೆ ಯೂಸ್ ಮಾಡ್ಕೋಬಹುದು, ಇಲ್ಲ ಫ್ಲೋರ್ ಯೂಸ್ ಮಾಡ್ಕೋಬಹುದು. ಅಷ್ಟೇ ಇಲ್ಲ, ಇನ್ನು ನೋಡಿ ಕೆಳಗಡೆ ಕೂಡ ನಾವು ಹಾಕಿದ್ವಿ. ಯಾಕಂದ್ರೆ ನಮ್ಮ ಹತ್ರ ಹೆಚ್ಚಿಗೆ ಅಂದ್ರೆ 2x4 ಅಲ್ಲಿ 500+ ಡಿಸೈನ್ಸ್ ಅಂತ ಇದಾವೆ. ನೋಡಿ ಯಾವ ತರ ಕಲೆಕ್ಷನ್ ಬೇಕು, ಯಾವ ತರ ಡಿಸೈನ್ಸ್ ಬೇಕು. ನೋಡಿ ಬ್ಲಾಕ್ ಬೇಕಾ, ವೈಟ್ ಬೇಕಾ, ಇಲ್ಲ ಬ್ಲೂಯಿಶ್ ಬೇಕಾ, ಯಾವ ತರ ಬೇಕು ನೋಡಿ. ಟೈಲ್ಸ್ ಗಳ ಸ್ವರ್ಗ ಅಂತ ಏನ್ ಕರಿತೀವೋ ಸ್ವರ್ಗನೇ. ಹೌದು. ಅಷ್ಟು ಕಲೆಕ್ಷನ್ಸ್ ಮೇಂಟೈನ್ ಮಾಡಿದೀರಾ? ಇದಾವೆ ಸರ್, ಇದಾವೆ. ನೋಡಿ ವುಡನ್ ಅಲ್ಲಿ ಈಗ ವುಡನ್ ಸ್ಟ್ರಿಪ್ಸ್ ಇದಾವೆ. ವುಡನ್ ಸುಮಾರು ರೇಂಜ್ ಇದಾವೆ ಇದರಲ್ಲೂ. ಇವೆಲ್ಲ ನಿಮಗೆ ಎಕ್ಸ್ಟೀರಿಯರ್ ಅಲ್ಲಿ ಹಾಕುವಂತ, ಇಲ್ಲ ರೂಮ್ ಅಲ್ಲಿ ಹಾಕ್ಬೇಕು, ಇಲ್ಲ ಯುಟಿಲಿಟಿ ಬಾಲ್ಕನಿಯಲ್ಲಿ ಹಾಕೋಬಹುದು ಸರ್. ನೋಡಿ ಇವೆಲ್ಲ ನಿಮ್ಗೆ ಮಾರೋಕನ್ ಟೈಲ್ಸ್. ಇವೆಲ್ಲ ಕಿಚನ್ಗೆ ಯೂಸ್ ಆಗುವಂತ ಟೈಲ್ಸ್. ನೀವು ಯಾವ ತರ ಕಿಚನ್ಗೆ ಲ್ಯಾಮಿನೇಟ್ ಹಾಕ್ತೀರಾ ಆ ಕಲರ್ಗೆ ಮ್ಯಾಚ್ ಮಾಡ್ಕೊಂಡು ನೀವು ಕಿಚನ್ ಟೈಲ್ಸ್ ಯೂಸ್ ಮಾಡ್ಕೋಬಹುದು, ಹಾಕೋಬಹುದು. ನ್ಯಾಚುರಲ್ ಸ್ಟೋನ್ ಅಲ್ಲೂ ನಮ್ಮ ಹತ್ರ ಸುಮಾರು ಕಲೆಕ್ಷನ್ಸ್ ಇದಾವೆ. ಇವೆಲ್ಲ ನ್ಯಾಚುರಲ್. ಅಂದ್ರೆ ನಾವೀಗ ಎಲಿವೇಶನ್ ಟೈಲ್ಸ್ ಅಲ್ಲಿ ನೋಡಿದ್ರು ಟೈಲ್ಸ್ ಅದು, ಇದೆಲ್ಲ ನ್ಯಾಚುರಲ್ ಸ್ಟೋನ್. ನೋಡಿ ಇದು ಒಂದು ವಾಶ್ ಮೆಷಿನ್, ಟೇಬಲ್ ಟಾಪ್ ವಾಶ್ ಮೆಷಿನ್. ಇದರಲ್ಲಿ ಸುಮಾರು ಐಟಮ್ ಹೋಗ್ತಾ ಇರ್ತದೆ. ಎಲ್ಲ ಹೋಲ್ಸೇಲ್ ಪ್ರೈಸ್, ಎಲ್ಲ ಮೆಟೀರಿಯಲ್ ಪ್ರೀಮಿಯಂ ಮೆಟೀರಿಯಲ್ಲು. ಇದು ಇಷ್ಟೊಂದು ಕಲೆಕ್ಷನ್ಸ್ ಇದಾವೆ. ಟೇಬಲ್ ಟಾಪು, ವಾಲ್ ಮೌಂಟು. ಟೇಬಲ್ ಟಾಪಲ್ಲಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದು 1500 ರೂಪಾಯಿಂದ ಸ್ಟಾರ್ಟ್ ಇದಾವೆ. ಹಂಗೆ ಇದು ನೋಡಿ ವಾಲ್ ಮೌಂಟ್ ಕಮೋಡು. ವಾಲ್ ಮೌಂಟ್ ಕಮೋಡಲ್ಲಿ ಹಿಂದ್ವೇರ್ ಇದೆ, ಜಾಗ್ವರ್ ಇದೆ, ಸೇರಾ ಇದೆ, ಪ್ಯಾರಿವೇರ್ ಇದೆ, ಎಲ್ಲ ಬ್ರಾಂಡ್ಸ್ ಇದಾವೆ. ಅಂದ್ರೆ ಇಲ್ಲಿ ಇರೋದು ಅಷ್ಟೇನಾ ಅಥವಾ ಇನ್ನೂ ಸ್ಟಾಕ್ ಇದೆ? ಇನ್ನೂ ಸುಮಾರು ಇದಾವೆ ಸರ್, ಇದಂತ ಏನಿಲ್ಲ, ಇನ್ನೂ ಸುಮಾರು ಇದಾವೆ. ಇನ್ನೂ ಸುಮಾರು ಸ್ಟಾಕ್ ಇದೆ ಸರ್. ಸೊ ಇದ್ರಲ್ಲಿ ಯಾವ ಡಿಸೈನ್ಸ್ ಬೇಕಂದ್ರೂ ಕೂಡ, ಯಾವ ಡಿಸೈನ್ಸ್ ಬೇಕು, ಯಾವ ಕಲರ್ಸ್ ಬೇಕು ಎಲ್ಲ ಕೂಡ ಸಿಗುತ್ತೆ. ಅದೇ ಇದೇ ಮಾಡೆಲ್ ಅಲ್ಲಿ ನಿಮ್ಗೆ ಬೇರೆ ಕಲರ್ಸ್ ಬೇಕು ಅಂದ್ರೆ ಬೇರೆ ಕಲರ್ ಕೂಡ ಸಿಗ್ತವೆ. ಓಕೆ ಓಕೆ. ಹಂಗೆ ಇವೆಲ್ಲ ಟೇಬಲ್ ಟಾಪ್ ವಾಶ್ ಮೆಷಿನ್ಸ್. ಹಂಗೆ ರಾಸ್ ಗೋಲ್ಡ್ ಟ್ಯಾಪು, ಗೋಲ್ಡ್ ಟ್ಯಾಪು, ಅದ್ರ ಕಲರ್ ಕೂಡ ಆಪ್ಷನ್ಸ್ ಇದಾವೆ. ಅವೆಲ್ಲ ಏನ್ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಬಂದು ಕಲರ್ ಟ್ಯಾಪ್ ಬಂದು 1200 ರೂಪಾಯಿಂದ ಸ್ಟಾರ್ಟ್ ಇದಾವೆ. 1200 ರೂಪಾಯಿಂದ ಸ್ಟಾರ್ಟ್. ಇದು ಒಂದು ಕ್ವಾರ್ಟ್ಸ್ ಕಿಚನ್ ಸಿಂಕ್. ಓಕೆ. ಇವೆಲ್ಲ ಕ್ವಾರ್ಟ್ಸ್ ಕಿಚನ್ ಸಿಂಕ್. ಅದರಲ್ಲೂ ಸುಮಾರು ಕಲರ್ಸ್ ಇದಾವೆ. ಇಷ್ಟೊಂದು ಕಲರ್ಸ್ ಇದಾವೆ ಇದರಲ್ಲಿ. ಸೊ ಇಷ್ಟು ಕಲರ್ಸ್? ಹೌದು. 3000 ರೂಪಾಯಿಂದ ಸ್ಟಾರ್ಟ್ ಇದಾವೆ. 3000 ರೂಪಾಯಿಂದ ಸ್ಟಾರ್ಟ್ ಸರ್. ಇದು ಕ್ಯಾರೇಜಿಲ್ ಇದೆ, ಫ್ಯೂಚರಾ ಇದೆ, ಯುರೋಡೋಮಾ ಇದೆ, ಫ್ರಾಂಕಿ ಇದೆ, ಸ್ಯಾನಿಟ್ರೈಲ್ ಇದೆ. ಇದ್ರಲ್ಲಿ ಸುಮಾರು ಕಂಪ್ನೀಸ್ ಇದಾವೆ. ಹಿಂಗೆ ನೋಡಿ ಈ ಕಡೆ ವಾಲ್ ಮೌಂಟ್ ವಾಶ್ ಮೆಷಿನ್ಸ್ ಬರೀ 800 ರೂಪಾಯಿಂದ ಸ್ಟಾರ್ಟ್ ಇದಾವೆ. 800 ರೂಪಾಯಿಂದ. ಇದರಲ್ಲೂ ಕೂಡ ಕಲರ್ಸ್ ಆಪ್ಷನ್ಸ್ ಇದೆ, ಕಲರ್ ಆಪ್ಷನ್ಸ್ ಇದಾವೆ. ಸೂಪರ್. ಹಂಗೆ ಸೈಜ್ ಇದಾವೆ. ಯಾವ ತರ ಸೈಜ್ ಬೇಕು, ಸ್ಮಾಲ್, ಮೀಡಿಯಂ, ಬಿಗ್, ಹೆಂಗ್ ಸೈಜ್ ಹೋಟೆಲ್ ಬೇಕಾ, ಮನೆ ಬೇಕಾ, ಹಾಸ್ಟೆಲ್ ಬೇಕಾ, ಪಿಜಿಗೆ ಬೇಕಾ, ಯಾವ ತರ ಬೇಕು, ಯಾವ ತರ ಸೈಜ್ ಬೇಕು ಎಲ್ಲ ಸಿಗುತ್ತೆ. ಹಂಗೆ ನೋಡಿ ಈ ಕಡೆ ಇದು ಒಂದು ಕಲರ್ ಟ್ಯಾಪ್ಸ್, ಕಲರ್ ಡೈವರ್ಟರ್ ಬಾಡೀಸ್, ಸ್ಪೌಟ್ಸ್, ಶವರ್ಸ್ ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್. ಇವೆಲ್ಲ ಏನ್ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ? ಯಾವ್ದು ಸರ್? ಇವೆಲ್ಲ ಯಾವ ತರ ಪ್ರೈಸಿಂಗ್ ಇಂದ ಸ್ಟಾರ್ಟ್? ಎಲ್ಲ ಬೇರೆ ಬೇರೆ ಡಿಪೆಂಡ್ ಆನ್ ಕಂಪ್ನಿ ಮೇಲೆ ಹೋಗುತ್ತೆ. ಒಂದೊಂದ್ ಬ್ರಾಂಡ್ ಒಂದೊಂದ್ ತರ ರೇಂಜ್ ಇರ್ತವೆ. ಓಕೆ. ಎಲ್ಲ ಪ್ರೀಮಿಯಂ ಬ್ರಾಂಡ್ಸ್. ಜಾಗ್ವರ್ ಇದೆ, ಹಿಂದ್ವೇರ್ ಇದೆ, ಸೇರಾ ಇದೆ, ಪ್ಯಾರಿವೇರ್ ಇದೆ, ಎಲ್ಲ ಇದೆ. ಒಂದು ಬೇಸಿಕ್ ಬೇಕು ಅಂದ್ರೆ ಏನ್ ಪ್ರೈಸ್ ಆಗ್ಬೋದು ಸರ್? ಬೇಸಿಕ್ ಬೇಕು ಅಂದ್ರೆ ಒಂದು ಬಾತ್ರೂಮ್ ಸೆಟ್ ಅಂದ್ರೆ ಒಂದು 7500 ರೂಪೀಸ್ ಆಗುತ್ತೆ. ಓಕೆ ಓಕೆ. ಡೈವರ್ಟರು, ಸ್ಪೌಟು ಮತ್ತೆ ಡೈವರ್ಟರ್ ಪ್ಲೇಟ್.
ಓಕೆ ಓಕೆ. ಮತ್ತೆ ಇಲ್ಲೆಲ್ಲ ಹಂಗೆ ವಾಲ್ ಮಿಕ್ಚರ್ ಬಂದು ನಿಮ್ಗೆ 2300 ಇಂದ ಸ್ಟಾರ್ಟ್ ಇದೆ ನಾರ್ಮಲ್. ಬ್ರ್ಯಾಂಡ್ ಹೋಗ್ತೀರಾ ಅಂದ್ರೆ ಒಂದು 3300 3200 ಇಂದ ಸ್ಟಾರ್ಟ್ ಇದೆ. ಅದ್ರೂ ಸೇರಾ ಇದೆ, ಹಿಂದ್ವೇರ್ ಇದೆ, ಪ್ಯಾರಿವೇರ್ ಇದೆ. ಹಂಗೆ ಶವರ್ ನೋಡ್ತೀರಾ ಅಂದ್ರೆ ಶವರ್ ಅಲ್ಲಿ ನಿಮ್ಗೆ 600 ರುಪೀಸ್ ಅಂತ ಸ್ಟಾರ್ಟ್ ಇದೆ. ಇನ್ನ ಕಮ್ಮಿ ಬೇಕು ಅಂದ್ರೆ 350 ಇಂದ ಸ್ಟಾರ್ಟ್ ಇದಾವೆ. ಡಿಪೆಂಡ್ ನಿಮ್ಗೆ ಏನ್ ಸೈಜ್ ಬೇಕು, 12x12, 6x6, 8x8, 10x10, 12x15 ಎಲ್ಲ ಸೈಜ್ ಕೂಡ ಇದಾವೆ. ಸೊ ಮಾರ್ಕೆಟ್ಗಿಂತ ಕಡಿಮೆ, ಡೀಲರ್ಗಿಂತ ಕಡಿಮೆ. ಯಾರ್ದಾದ್ರು ಕೊಟೇಶನ್ ಹಾಕ್ಸ್ಕೊಂಬನಿ, ಅವ್ರೆಲ್ಲರಿಗಿಂತ ಕಮ್ಮಿ ಮಾಡಿ ಕೊಟ್ಟೇ ಕೊಡ್ತೀರಾ? ಹೌದು ಸರ್, ಹೌದು. ಮತ್ತೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫ್ರೀ ಇದಾವೆ. ಫ್ರೀ. ಹಂಗೆ ನೋಡಿ ಈ ತರ EWC ಕಮೋಡ್ಸ್, ಬರೀ EWC ಕಮೋಡ್ ಬಂದು ಬರೀ 1800 ರೂಪಾಯಿಂದ ಇದಾವೆ. 1800. ಸಿಂಗಲ್ ಪೀಸ್ ಕಮೋಡ್ ಬಂದು 4000 ರೂಪಾಯಿಂದ ಸ್ಟಾರ್ಟ್ ಇದಾವೆ. ನೀವು ಯಾವ ತರ ಬ್ರಾಂಡ್ ಹೋಗ್ತೀರಾ ಅದ್ರ ಮೇಲೆ ರೇಟ್ ವೇರಿಯೇಷನ್ ಬರುತ್ತೆ. ಹಂಗೆ ಸಿಂಗಲ್ ಪೀಸ್ ಅಲ್ಲಿ ಕಲರ್ಸ್ ಇದಾವೆ, ಗ್ರೇ ಇದೆ, ಬ್ಲೂ ಇದೆ, ವೈಟ್ ಇದೆ. ನೀವು ಯಾವ ತರ ಕಲರ್ಸ್ ಕಾಂಬಿನೇಷನ್ ಮಾಡ್ಬೇಕು ಆ ತರ ಟೈಲ್ಸ್ ಕಾಂಬಿನೇಷನ್ ಮಾಡ್ಕೋಬಹುದು. ಇವೆಲ್ಲ ವಾಲ್ ಮೌಂಟ್ ಕಮೋಡ್ಸ್, ಜಾಗ್ವಾರ್, ಹಿಂದ್ವೇರ್, AGL, ಪ್ಯಾರಿವೇರ್ ಎಲ್ಲ ತರದ್ದು ಇದಾವೆ. ಹಂಗೆ ಈ ಕಡೆ ಬಂದ್ರೆ ನೋಡಿ ಟೇಬಲ್ ಟಾಪ್ ಕಲೆಕ್ಷನ್ಸ್. ಟೇಬಲ್ ಟಾಪ್ ಕಲೆಕ್ಷನ್ಸ್ ಅಲ್ಲಿ ನಮ್ಮ ಹತ್ರ ಹೆಚ್ಚಿಗೆ ಅಂದ್ರೆ 1000+ ಡಿಸೈನ್ಸ್ ಇದಾವೆ, 1000+ ಬೇರೆ ಬೇರೆ ವೆರೈಟೀಸ್ ಇದಾವೆ. ವಾಲ್ ಮೌಂಟ್ ಕಮೋಡ್ಸ್ ಅಲ್ಲಿ 200+ ಡಿಸೈನ್ಸ್ ಇದಾವೆ. ಯಾವ ತರ ಬೇಕೋ ಆ ತರ ಸೆಲೆಕ್ಷನ್ ಮಾಡ್ಕೋಬಹುದು. ಹಂಗೆ ಅದಕ್ಕೆ ಯೂಸ್ ಆಗುವಂತ ಕನ್ಸಿಲ್ ಟ್ಯಾಂಕ್, ಡೈವರ್ಟರ್ಸ್ ಎಲ್ಲ ಕನ್ಸಿಲ್ ಫಿಟ್ಟಿಂಗ್ಸ್ ಇದಾವೆ. ಕನ್ಸಿಲ್ ಫಿಟ್ಟಿಂಗ್ಸ್ ಅಲ್ಲಿ ಜಾಗ್ವಾರ್ ಇದೆ, ಹಿಂದ್ವೇರ್ ಇದೆ, ಸೇರಾ ಇದೆ, ಎಲ್ಲ ಪ್ರೀಮಿಯಂ ಬ್ರಾಂಡ್ಸ್ ಗಳು ಇದಾವೆ. ಬಾತ್ರೂಮ್ ಕಮೋಡ್ ಆಯ್ತು, ಸ್ಯಾನಿಟರಿ ಆಯ್ತು, ಎಲ್ಲಾನು ಆಯ್ತು. ಈಗ ಅದಕ್ಕೆ ಬೇಕಾಗಿರೋದು ಆಕ್ಸೆಸರೀಸ್. ಅದ್ರಲ್ಲಿ ನೋಡಿ ಬಾತ್ರೂಮ್ ಆಕ್ಸೆಸರೀಸ್ ಅಲ್ಲಿ ನಿಮ್ಗೆ ಟವಲ್ ರಾಡ್, ಟವಲ್ ರ್ಯಾಕ್, ಶಾಪ್ ಡಿಶ್, 2-in-1, ಮತ್ತೆ ಟಮ್ಲರ್ ಹೋಲ್ಡರ್ಸ್ ಎಲ್ಲಾನು ಇದರಲ್ಲೂ ಕಲರ್ಸ್ ಕೂಡ ಇದಾವೆ. ನೀವೇನ್ ಥೀಮ್ ಮಾಡ್ತಾ ಇದೀರಾ ಬಾತ್ರೂಮ್ಗೆ ಅದೇ ತರ ಥೀಮ್ ಮ್ಯಾಚ್ ಮಾಡ್ಕೋಬಹುದು. ರೋಸ್ ಗೋಲ್ಡ್, ಬ್ಲ್ಯಾಕ್, ಗ್ರೇ ಎಲ್ಲ ತರದ್ದು ಕಲರ್ಸ್ ಅವೈಲೇಬಲ್ ಇದಾವೆ ಅದರಲ್ಲೂ. ಇದು ಒಂದು ಮಲ್ಟಿ ಸಿಂಕ್, ಒಂದು ಕಿಚನ್ಗೆ ಯೂಸ್ ಆಗುವಂತ ಮಲ್ಟಿ ಸಿಂಕ್ ತುಂಬಾ ಈಗ ಟ್ರೆಂಡಿಂಗ್ ನಡೀತಾ ಇದೆ. ಇದು ಒಂದು ನಿಮ್ಗೆ ಸ್ಟಾರ್ಟಿಂಗ್ 8000 ರುಪೀಸ್ ಸ್ಟಾರ್ಟ್ ಇದಾವೆ. ಇದರಲ್ಲಿ SS ಇದೆ, ಕ್ವಾಡ್ಸ್ ಇದೆ, ಆಮೇಲೆ ಕ್ಯಾರೇಜಲ್ ಅಲ್ಲೂ ಇದೆ, ಫ್ಯೂಚರ್ ಅಲ್ಲೂ ಇದೆ. ನೀವು ಯಾವ ಬ್ರಾಂಡ್ ಹೇಳ್ತೀರಾ ಆ ಬ್ರಾಂಡ್ 8000 ರೂಪಾಯಿಂದ ಸ್ಟಾರ್ಟ್. 8000 ರೂಪಾಯಿಂದ ಸ್ಟಾರ್ಟ್ ಇದಾವೆ, ಡಿಪೆಂಡ್ ಆನ್ ಬ್ರಾಂಡ್. ಸೊ ನೋಡಿ, ನೀರು ಹಾಟ್ ವಾಟರ್ ಬರುತ್ತೆ, ಕೋಲ್ಡ್ ವಾಟರ್ ಬರುತ್ತೆ ಇದರಲ್ಲಿ. ಮತ್ತೆ ಈ ತರ ಎಲ್ಲ ಎಲ್ಲಿ ಬೇಕೋ ಅಲ್ಲಿ ನೀರು ಬಿಟ್ಕೋಬಹುದು. ಸೊ ಮಲ್ಟಿ ಆಪ್ಷನ್ಸ್ ಅಲ್ವಾ ಸರ್? ಹೌದು ಸರ್. ಗ್ಲಾಸ್ ವಾಷರ್ ಇದೆ, ಇಲ್ಲಿ ಡಿಸ್ಪೆನ್ಸರ್ ಬರುತ್ತಾ, ಇಲ್ಲಿ ಒಂದು RO ಟ್ಯಾಪ್ ಬರುತ್ತಾ, ಇದ್ರಲ್ಲೂ ಆಪ್ಷನ್ಸ್ ಇದಾವೆ. ಇದು ಒಂದು ಡಮ್ರು ಅಂತ ಹೇಳೋದು ಇದರಲ್ಲಿ. ಇದು ಒಂದು ನಿಮ್ಗೆ ಇದರಲ್ಲಿ ಸ್ಟಾರ್ಟಿಂಗ್ ಬಂದು 3500 ಇಂದ ಡಮ್ರು ಸ್ಟಾರ್ಟ್ ಇದಾವೆ. ಅದ್ರಲ್ಲೂ ಕಲರ್ಸ್ ಇದಾವೆ, ತುಂಬಾ ವೆರೈಟೀಸ್ ಇದಾವೆ. 3000 ಇಂದ ನಿಮ್ಗೆ ಹೆಚ್ಚಿಗೆ ಒಂದು 15,000 20,000 ತನಕ ಇದಾವೆ ಅದ್ರಲ್ಲಿ. ಸರ್ ಮೇನ್ ಡೋರ್ ನೋಡಿದೀವಿ, ರೂಮ್ ಡೋರ್ಸ್ ನೋಡಿದೀವಿ. ಅದಕ್ಕೆಲ್ಲ ಯೂಸ್ ಆಗುವಂತ ಮೇನ್ ಡೋರ್ ಲಾಕ್ ಅಲ್ಲಿ ಯುರೋಪಾ ಇದೆ, ಗೋದ್ರೇಜ್ ಇದೆ, ಡೋರ್ ಸೆಟ್ ಇದೆ, ಓಝೋನ್ ಇದೆ. ಅದು ಸುಮಾರು ವೆರೈಟೀಸ್ ಇದಾವೆ. 3 ಬೋಲ್ಟು, ಟ್ರೈ ಬೋಲ್ಟು, 6 ಬೋಲ್ಟು. ಹಂಗೆ ಇದು ನೋಡಿ ಈ ಕಡೆ ಗೋದ್ರೇಜು, ಇದು ಗೋದ್ರೇಜು. ಹಂಗೆ ಬಂದ್ರೆ ನೋಡಿ ಮಾರ್ಟೈಸ್ ಲಾಕ್, ಪ್ಲೇಟ್ ಲಾಕ್ಸ್, ಸಿಲಿಂಡರ್ ಲಾಕ್ಸ್, ಅದು ಸುಮಾರು ರೇಂಜ್ ಇದಾವೆ. ಮಾರ್ಟೈಸ್ ಲಾಕ್ ಬಂದು ನಿಮ್ಗೆ 700 ರುಪೀಸ್ ಇಂದ ಸ್ಟಾರ್ಟ್ ಇದಾವೆ. ಪ್ಲೇಟ್ ಹ್ಯಾಂಡಲ್ಲು, ರೋಸ್ ಹ್ಯಾಂಡಲ್ಲು, ಕಲರ್ಸು, ರೋಸ್ ಗೋಲ್ಡ್, ಬ್ಲ್ಯಾಕ್, ಕಾಪರು ಎಲ್ಲ ಇದಾವೆ. ಮೇನ್ ಡೋರ್ ಹ್ಯಾಂಡಲ್ ನಿಮಗೆ 600 ರುಪೀಸ್ ಇಂದ ಹ್ಯಾಂಡಲ್ ಸ್ಟಾರ್ಟ್ ಇದಾವೆ. ಹಂಗೆ ಅದ್ರಲ್ಲಿ 2 ಫೀಟ್, 1.5 ಫೀಟ್, 1 ಫೀಟ್, 10 ಇಂಚು, ಯಾವ ತರ ಮಾಡೆಲ್ಸ್ ಬೇಕು, ಯಾವ ತರ ಕ್ವಾಲಿಟೀಸ್ ಬೇಕು, ಯಾವ ತರ ಸೈಜ್ ಬೇಕು, ಎಲ್ಲ ಸೈಜ್ ಕೂಡ ಅವೈಲೇಬಲ್ ಇದಾವೆ. ಸೊ ಆಲ್ಮೋಸ್ಟ್ ಡಿಸ್ಟಿಕ್ ವೈಸ್ ಎಲ್ಲರೂ ನೋಡ್ತಾ ಇರ್ತೀರಾ, ನಿಮ್ ಸುತ್ತಮುತ್ತ ಶಾಪ್ಗಳು ಇರುತ್ತೆ, ಬಟ್ ಇಷ್ಟೊಂದು ಕಲೆಕ್ಷನ್ ಇರೋದಿಲ್ಲ. ಈಗಪ್ಪ ಬೆಂಗಳೂರಿಗೆ ಬಂದು ಹೇಗೆ ತಗೋಬೇಕಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಮತ್ತೆ ಅವ್ರ ಫೋಟೋಸ್ ಕೂಡ ಕಳಿಸ್ಕೊಡ್ತಾರೆ. ನೋಡಿ ಈ ಥರ ಎಲ್ಲ ಸ್ಟೈಲಿಶ್ ಆಗಿರ್ತಕ್ಕಂಥ ನಿಮ್ಮ ಮೇನ್ ಡೋರ್ಗಳಿಗೆ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಹೇಳಿ. ಸೊ ಇದೆಲ್ಲ ಮತ್ತೆ ಆಮೇಲೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ನಿಮಗೆ, ಮಾರ್ಕೆಟ್ಗಿಂತ ಕಡಿಮೆ, ಡೀಲರ್ಗಿಂತ ಕಡಿಮೆ, ಮತ್ತೆ ನಿಮ್ಮ ಡಿಸ್ಟಿಕ್ಕಿಗೆ ಕಂಪೇರ್ ಮಾಡಿದ್ರಂತೂ ಇನ್ನೂ ಕಡಿಮೆ. ಸೊ ಆರಾಮ್ಸೆ ನೀವು ಆರ್ಡರ್ ಮಾಡ್ಕೋಬಹುದು ಆಲ್ ಓವರ್ ಕರ್ನಾಟಕದಾದ್ಯಂತ. ಇದಷ್ಟೆಲ್ಲ ಇನ್ನೂ ಐಟಮ್ ಇದೆ, ಬನ್ನಿ. ಒಂದು ನಾರ್ಮಲ್ ಡೋರ್ ಲಾಕ್ ಎಲ್ಲರೂ ಹಾಕ್ತೀವಿ, ಹಾಕ್ತೀವಿ. ಇದು ನೋಡಿ ಸ್ಮಾರ್ಟ್ ಡೋರ್ ಲಾಕು, ಇದು ಮುಂದೆಲ್ಲ ಸ್ಮಾರ್ಟ್ ಡೋರು ಲಾಕು. ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಇದೆ, NFC ಕಾರ್ಡ್ ಇದೆ, ರಿಮೋಟ್ ಇದೆ, ಪಿನ್ ಎಕ್ಸೆಸ್ ಇದೆ, ಆಟೋಂಬರ್ ಆ್ಯಪ್ ಇದೆ, ಆಮೇಲೆ ಮಷಿನರಿ ಕೀ ಬರುತ್ತೆ, ಮ್ಯಾಕೆನಿಕಲ್ ಕೀ ಬರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಲಾಕರ್ ಎಲ್ಲರೂ ಹಾಕ್ತಿವಿ ಮನೆಗೆ. ಸೊ ಆ ಲಾಕರಲ್ಲಿ ಎಷ್ಟು ವೆರೈಟಿ ಇದೆ ಅಂತ ಹೇಳ್ಬಿಟ್ಟು ಸರ್ ಹೇಳಿದ್ರು. ನೋಡಿ ಲಾಕರಲ್ಲಿ ಎಷ್ಟು ವೆರೈಟಿ ಇದೆ. ಫಿಂಗರಲ್ಲೂ ಓಪನ್ ಮಾಡ್ಬೋದು, ಮತ್ತು NFC ಕಾರ್ಡ್ ಇದೆ, ಮತ್ತು ರಿಮೋಟ್ OTP ಆಕ್ಸೆಸ್ ಇದೆ, ಪಿನ್ ಆಕ್ಸೆಸ್ ಇದೆ, ಮತ್ತು ಅಟೆಂಬರ್ ಹೋಮ್ ಅಪ್ಲಿಕೇಶನ್ ಇದೆ. ಸೊ ಮತ್ತು ಆಮೇಲೆ ಮೆಕ್ಯಾನಿಕಲ್ ಕೀ ಇದೆ. ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಇದನ್ನ ಕಳ್ಳ ಓಪನ್ ಮಾಡೋ ಅಷ್ಟೊತ್ತಿಗೆ ಡೋರೇ ಮುರಿದಾಕ್ಬೇಕಿಲ್ಲ, ಅಂದ್ರೆ ಬೇರೆ ಆಪ್ಷನ್ಸೇ ಇಲ್ಲ. ಅದ್ರಲ್ಲಿ ಬರೀ 10,000 ರುಪೀಸ್ ಇಂದ ಸ್ಟಾರ್ಟ್ ಇದೆ. ಲೋಕಲ್ ಹೋದ್ರೆ ನಿಮ್ಗೆ ಒಂದು 5,000 6,000 ಸಿಕ್ಬಿಡುತ್ತೆ. ಬ್ರ್ಯಾಂಡ್ ಅಲ್ಲಿ ಹೋದ್ರೆ ಒಂದು 10,000 ಇಂದ ಲೈಕ್ ಈ ತರ ಎಲ್ಲ ನೀವು ಸ್ಟಾರ್ ಹೋಟೆಲ್ಗಳಲ್ಲಿ ನೋಡಿರ್ತೀರಾ, ಈ ತರ ಕಾರ್ಡ್ ಸ್ವೈಪ್ ಮಾಡ್ಬಿಟ್ಟು ಹೋಗೋದು ಆ ಥರ ಎಲ್ಲ. ಸೊ ನೋಡಿ ಯಾವ ಥರ ಡಿಸ್ಪ್ಲೇ ಏನಾಯ್ತು, ಈ ಥರ ಎಲ್ಲ ಲಾಕರ್ಸ್ಗಳು ಇದಾವೆ. ನೀವು ಒಂದ್ಸರಿ ಬಂದು ನೋಡ್ಕೊಳ್ಳೋಗಿ, ತಗೊಂತಿರೋ ಬಿಡ್ತಿರೋ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೊಂದು ನಾಲೆಡ್ಜ್ ಬರುತ್ತೆ. ಮೇನ್ ಡೋರ್ ಹ್ಯಾಂಡಲ್ಸ್ ನೋಡಿದೀವಿ, ಲಾಕ್ಸ್ ನೋಡಿದೀವಿ. ಈಗ ನಾವು ಹಿಂಚಸ್ ನೋಡ್ತಾ ಇದ್ದೀವಿ. ಹಿಂಚಸ್, ಗೇಟ್ ಹುಕ್ಸ್, ಯಾವ ಥರ ಹಿಂಚಸ್ ಹಾಕಬೇಕು, ಏನು ದಪ್ಪ ಇರಬೇಕು,
ಬ್ರಾಸು SS ಆ ಥರ ಎಲ್ಲ ವೆರೈಟೀಸ್ ಇದಾವೆ. ಹಂಗೆ ನೋಡಿ ಇದೆಲ್ಲ ಡೋರ್ ಸ್ಟಾಪರ್ಸು, ವಿಂಡೋಗೆ ಗೇಟ್ ಹುಕ್ಸು, ಟವರ್ ಬೋಲ್ಡ್ಸು, ವಿಂಡೋ ಹ್ಯಾಂಡಲ್ಸು, ಹಂಗೆ ಯಾವ ಥರ ಫಿನಿಶ್ ಬೇಕೋ ಎಲ್ಲ ಥರ ಫಿನಿಶ್ ಸಿಗುತ್ತೆ ನಿಮಗೆ. ಇದರಲ್ಲೂ ನಿಮಗೆ ರೋಸ್ ಗೋಲ್ಡು, ಬ್ಲ್ಯಾಕು ಆ ಥರ ಎಲ್ಲ ಫಿನಿಶಿಂಗ್ಗಳು ಸಿಗ್ತವೆ. ಇಲ್ಲಿ ಬ್ರಾಸ್ ಇದಾವೆ, SS ಇದಾವೆ. ವೆರೈಟಿ ವೆರೈಟಿ ಎಲ್ಲ ಸರ್. ಅದರಲ್ಲೂ ಥಿಕ್ನೆಸ್ ಕೂಡ ಇದಾವೆ ನಿಮಗೆ. 3mm, 4mm, 5mm ಯಾವ ಥರ ಥಿಕ್ನೆಸ್ ನೋಡ್ತೀರಿ, ಯಾವ ಥರ ನಿಮ್ಮ ಡೋರ್ ಸ್ಟ್ರೆಂತ್ ಇರುತ್ತೆ ಆ ಥರ ನಿಮಗೆ ಸಿಗುತ್ತೆ. ಈಗ ದೊಡ್ಡ ಬಂಗ್ಲೆಗಳು ಇರ್ತಿರೋ, ದೊಡ್ಡ ಬಿಲ್ಡಿಂಗ್ಗಳು ಹೋಗಿರ್ತೀರಾ, ಏನಪ್ಪ ಈ ರೇಂಜ್ಗೆ ಹಾಕ್ಸ್ಬಿಡಿದ್ರೆ ಹೆವಿ ದುಡ್ಡು ಕೊಟ್ಟವ್ರು ಬಿಡಿ ಅಂತೀವಿ. ಎಂಥದ್ದು ಇಲ್ಲ, ಅದರಲ್ಲೇ ಆಪ್ಷನ್ಸ್ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಗೆ ಹಾಕ್ಸ್ಕೋಬೋದು. ಇಂಥ ಬಂಗ್ಲೆಗೆ ಹಾಕ್ಬೇಕು, ದೊಡ್ಡ ಮನೆಗಳಿಗೆ ಹಾಕ್ಬೇಕಂತ ಏನಿಲ್ಲ, ನೀವು ಕೂಡ ಯೂಸ್ ಮಾಡ್ಕೋಬಹುದು. ಬೆಸ್ಟ್ ಪ್ರೈಸ್ ಅಲ್ಲ ಸರ್? ಹೌದು ಸರ್, ಅವೆಲ್ಲವೂ ಕೂಡ. ಹೌದು ಸರ್, ಹೌದು. ಸೊ ನೋಡಿ ಇಲ್ಲಿ ನೋಡಿ ಎಲ್ಲ ಎಲ್ ಡ್ರಾಪ್ಸು, ಪೂಜಾ ರೂಮ್ಗೆ, ಮೇನ್ ಡೋರ್ಸ್ಗೆ ಅದಕ್ಕೆಲ್ಲ ಯೂಸ್ ಆಗುವಂಥ ಎಲ್ ಡ್ರಾಪು, ಡೋರ್ ನಾಕರ್ಸು. ಸೊ ನೋಡಿ ಡೋರ್ ನಾಕರ್ಸು. ಈಗ ಡೋರು ಅಣ್ಣ ಬಾಕಲು ತೆಗಿ ಸರ್ ಇದ್ದೀರಾ ಹಿಂಗೆ ಅನ್ನೋದು ಸಹಜ. ಸೊ ಅದೇ ಡೋರ್ಗೆ ಈ ಥರ ಹಾಕ್ಬಿಟ್ಟು ಅವ್ರ ಕೈಯಾಗಿ ಏನಾದರೂ ಕುಕ್ಕೋ ಬದಲು ಹಿಂಗಿರುತ್ತೆ ನೋಡು, ಈ ಥರ ಹಾಕ್ತಾರೆ. ಸೊ ಎಷ್ಟು ನೀಟಾಗಿ ಮಾಡಿದ್ದಾರೆ ಇವನ್ನೆಲ್ಲ. ಸೊ ಗಣಪತಿ ಇದೆ, ಸರಸ್ವತಿ ಇದೆ, ಮತ್ತು ಕುದುರೆ ಇದೆ, ತುಂಬ ವೆರೈಟಿಲಿದೆ ಡೋರ್ ನಾಕರ್ಸ್. ಇದು ಚಿಲ್ಕ ಎಲ್ ಡ್ರಾಪ್, ಅದು ಸೈಜಸ್ ಇದಾವೆ. ನಿಮ್ಗೆ ಯಾವ ಥರ ಬೇಕೋ, ಎಷ್ಟು ಇಂಚ್ ಬೇಕೋ ಆ ಥರ ಎಲ್ಲ ಸಿಗ್ತವೆ ನೋಡಿ. ಆಡಿ ಫ್ಯಾನ್ಸ್ ಇದ್ದೀರಾ, ಆಡಿ ಲವರ್ಸ್ ಇದ್ರೆ ಅದಕ್ಕೂ ಕೂಡ ಇದೆ. ಗಣಪತಿ ಲವರ್ಸ್ ಇದ್ದೀರಾ ಅಂದರೆ ಡಿವೋಷನಲ್ಲಿ ಹಾಕಬೇಕು ಪೂಜಾ ರೂಮ್ಗೆ ಅಂದರೆ ಅದು ಸಿಗುತ್ತೆ. ಮೇನ್ ಡೋರ್ಗೆ ಸ್ವಲ್ಪ ಲುಕ್ ಬರಬೇಕು ಅಂದ್ರೆ ಗೂಬಿಗಳು ಸುಮಾರು ರೇಂಜ್ ಇದಾವೆ, ಸುಮಾರು ಡಿಸೈನ್ಸ್ ಇದಾವೆ. ಏನಂತೀರಾ? ಗೂಬಿ ನೋಡಿ, ಒಂದು ಡೋರ್ ಇರುತ್ತೆ ಪ್ಲೈನು, ಅದಕ್ಕೊಂದು 6 ಈ ಥರ ಹಾಕ್ಬಿಟ್ರೆ ಲುಕ್ಕೇ ಬೇರೆ ಆಗ್ಬಿಡುತ್ತೆ ಡೋರು. ಇದರಲ್ಲಿ ನಿಮ್ಗೆ ಇಂಟೀರಿಯರ್ ಅಲ್ಲಿ ಯೂಸ್ ಆಗುವಂತ ಹ್ಯಾಂಡಲ್ಸು, ಕನ್ಸೆಲ್ಡ್ ಹ್ಯಾಂಡಲ್ಸು, ನಾಬ್ಸು, ಅದ್ರಲ್ಲೂ ಸುಮಾರು ಡಿಸೈನ್ಸ್ ಇದಾವೆ, ಸುಮಾರು ರೇಂಜ್ ಇದಾವೆ. ಯಾವ ತರ ಕ್ವಾಲಿಟಿ ನೋಡಿ, ಇದು ಕಲೆಕ್ಷನ್ಸ್ ಯಾವ ತರ ಇದೆ ಇದು ಸರ್? ಇವೆಲ್ಲ ಕಲರ್ಸ್ ಹೋಗಲ್ವಾ? ಇದು ಇಲ್ಲ ಸರ್, ಹೋಗಲ್ಲ ಸರ್. ಇದು ಪ್ಯೂರ್ಲಿ ನಿಮ್ಗೆ ಇದು ಕೋಟಿಂಗ್. ಹೌದು. ಸೊ ಇದೆಲ್ಲ ವಾರ್ಡ್ರೋಬ್ ಸೈಡ್ಗೆ ಆ ಕಡೆ ಈ ಕಡೆ ಸ್ಲೈಡಿಂಗ್ ಹ್ಯಾಂಡಲ್ಸ್. ಎಷ್ಟು ವೆರೈಟಿ ಇದೆ ನೋಡಿ. ಯಾವ ಥರ ಕಲರ್ಸು, ಯಾವ ಥರ ಲ್ಯಾಮಿನೇಟ್ಸ್ಗೆ ಮ್ಯಾಚ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಎಲ್ಲ ಥರದ ಆಪ್ಷನ್ಸ್ ಇದ್ದಾವೆ. ಯಾವ ಥರ ಡಿಸೈನ್ಸ್ ಬೇಕು, ಯಾವ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಎಲ್ಲ ನಿಮಗೆ ನೋಡೋಕೆ ಆಪ್ಷನ್ಸ್ ಕೂಡ ಸಿಗುತ್ತೆ. ಅದರಲ್ಲಿ ನೀವು ನೋಡಿಬಿಟ್ಟು ನೀವು ಸೆಲೆಕ್ಷನ್ ಮಾಡ್ಕೋಬೋದು. ವುಡನ್ ಲ್ಯಾಮಿನೇಟ್ ಹಾಕಿದ್ರೆ ವುಡನ್ಗೆ ನೀವು ಮ್ಯಾಚ್ ಮಾಡಿ ಯಾವ ಕಲರ್ ಮ್ಯಾಚ್ ಆಗುತ್ತೋ ಅದೆಲ್ಲ ಮ್ಯಾಚ್ ಮಾಡ್ಕೋಬೋದು. ಅದರಲ್ಲಿ ಕೂಡ ನಿಮಗೆ ರೋಸ್ ಗೋಲ್ಡು, ಬ್ಲ್ಯಾಕು ಆ ಥರ ನೀವು ವುಡನ್ ಜೊತೆಲಿ ಮ್ಯಾಚ್ ಮಾಡ್ಕೋಬೋದು. ಹಂಗೆ ಸೋಫಾ ಲೆಗ್ಗಳಲ್ಲಿ ಕೂಡ ನಿಮ್ಗೆ ಕಲರ್ಸ್ ಇದಾವೆ. ರೋಸ್ ಗೋಲ್ಡ್ ಇದೆ, ಬ್ಲ್ಯಾಕ್ ಇದೆ, ಎಲ್ಲ ಥರದ ಆಪ್ಷನ್ಸ್ ಇದಾವೆ ಇದರಲ್ಲೂ. ಇಲ್ಲಿ ನೋಡಿ, ಇಷ್ಟ ಇಲ್ಲ ಇನ್ನು ನಿಮಗೆ ನೋಡಬೇಕು ಅಂದರೆ ನೋಡಿ, 2 ಫೀಟ್ ಹ್ಯಾಂಡಲ್ಸು, 3 ಫೀಟ್ ಹ್ಯಾಂಡಲ್ಸು, 4 ಫೀಟ್ ಹ್ಯಾಂಡಲ್ಸು, ಏನು ಸೈಜ್ ಬೇಕು, ಯಾವ ಥರ ಡಿಸೈನ್ಸ್ ಬೇಕು, ಯಾವ ಥರ ಲುಕ್ ಬೇಕು, ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಇವೆಲ್ಲ ಹ್ಯಾಂಡಲ್ ಎಲ್ಲ 40 ರೂಪಾಯಿಂದ ಸ್ಟಾರ್ಟ್ ಇದಾವೆ, 40 ರೂಪೀಸ್ ಸ್ಟಾರ್ಟ್ ಇದಾವೆ ಸರ್. ಮತ್ತೆ ಡಿಸ್ಪ್ಲೇನೂ ಹಂಗೆ ಇದೆ. ನಿಮಗೆ ಯಾವ ತರ ನೋಡ್ತೀರಾ ನೋಡಿ ಸರ್. ಈಗ ಒಂದು ಮೀಡಿಯಂ ರೇಂಜಿಂದ ತಗೊಂಡು ಹೈ ರೇಂಜ್ ತನಕ ನಿಮ್ಗೆ ಏನು ಬೇಕೋ ಎಲ್ಲ ಥರ ಕ್ವಾಲಿಟಿ ಸಿಗೋದು. ಆ ಥರ ಏನಿಲ್ಲ, ಎಲ್ಲ ಹೈ ರೇಂಜ್ ಅಂತ ಏನಿಲ್ಲ, ಎಲ್ಲ ಥರ ಕ್ವಾಲಿಟಿ ಇದಾವೆ, ಎಲ್ಲ ಥರದ್ದು ಡಿಸೈನ್ಸ್ ಇದಾವೆ. ಆ ಥರ ಎಲ್ಲರೂ ಹೈ ಲೆವೆಲ್ ಅವರೇ ಬಂದು ತಗೋಬೇಕು ಅಂತ ಏನಿಲ್ಲ. ಎಲ್ಲ ಥರದ್ದು ಹೈ ಲೆವೆಲ್ ಅವರು ತಗೋಬೋದು, ಮೀಡಿಯಂ ರೇಂಜ್ ಅವರು ತಗೋಬೋದು. ಆ ಥರ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್. ನಿಮಗೆ ಒಂದು ಮನೆ ಕಟ್ತಾ ಇದ್ರ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್. ಹಾರ್ಡ್ವೇರ್ ಇರಲಿ, ಪ್ಲೈವುಡ್ ಇರಲಿ, ಸ್ಯಾನಿಟರಿ ಇರಲಿ, ಟೈಲ್ಸ್ ಇರಲಿ, ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್. ಕಿಚನಲ್ಲಿ ಯೂಸ್ ಆಗೋಂಥ ಯಾವ ಥರದ್ದು ನಮಗೆ ಮಾಡ್ಯುಲರ್ ಕಿಚನ್ ಬರಬೇಕು, ಯಾವ ಥರ ಫಿಟ್ಟಿಂಗ್ಸ್ ಹಾಕಬೇಕು, ಆ ಥರ ಒಂದು ಇದು ಇರುತ್ತೆ ನಮ್ದು. ಅದಕ್ಕೂ ಕೂಡ ಡಿಸ್ಪ್ಲೇ ಇದೆ, ಲೈವ್ ಡಿಸ್ಪ್ಲೇ ಇದೆ. ನೀವು ಯಾವ ಥರ ಏನು ಟೆಂಡಮ್ ಹಾಕಬೇಕು, ಯಾವ ಥರ ರೈಸ್ ಬಾಕ್ಸ್ ಹಾಕಬೇಕು, ಇಲ್ಲ ಯಾವ ಥರ ರೋಲಿಂಗ್ ಶಟರ್ ಹಾಕಬೇಕು, ಇಲ್ಲ ಯಾವ ಥರ ಹಾಕಿದ್ರೆ ಹೆಂಗೆ ಕಾಣುತ್ತೆ, ಯಾವ ಥರ ಲ್ಯಾಮಿನೇಟ್ ಹಾಕಿದ್ರೆ ಹೆಂಗೆ ಕಾಣುತ್ತೆ, ಎಲ್ಲ ನಿಮಗೆ ಆಪ್ಷನ್ಸ್ ಕೂಡ ಇಲ್ಲಿ ಸಿಗುತ್ತೆ ನೋಡಿ. ಇದು ಒಂದು ರೋಲಿಂಗ್ ಶಟರು. ಈಗ ನೀವು ರೋಲಿಂಗ್ ಶಟರ್ ಹಾಕ್ತೀರಾ ಅಂದರೆ ರೋಲಿಂಗ್ ಶಟರ್ ಯಾವ್ದು ನೋಡಿರಲ್ಲ, ಅಂದರೆ ಯಾವ ಥರ ಹಾಕಿದ್ರೆ ಹೆಂಗೆ ಕಾಣುತ್ತೆ, ಏನು ಸೈಜ್ ಮಾಡಬೇಕು, ಯಾವ ಥರ ಬಾಕ್ಸ್ ಮಾಡಬೇಕು, ಅದಕ್ಕೆ ಎಲ್ಲ ನಮ್ಮ ಹತ್ರ ಇದರಲ್ಲಿ ಇಟ್ಟಿರೋದೈತೆ. ಹಾಗೆ ನೋಡಿ, ಇದು ಒಂದು ನಿಮಗೆ ಡಸ್ಟ್ಬಿನ್ ಹೋಲ್ಡರ್ಸು. ಅದರಲ್ಲಿ ವೆಟ್ ಆ್ಯಂಡ್ ಡ್ರೈ ಇದಾವೆ. ಅದಕ್ಕೆ ಯಾವ ಥರ ಏನು ಸೈಜಲ್ಲಿ ನಾವು ಬಾಕ್ಸ್ ಮಾಡಬೇಕು. ಈಗ ತುಂಬ ಜನಕ್ಕೆ ಗೊತ್ತಿರಲ್ಲ ಏನು ಸೈಜ್ ಮಾಡಬೇಕು. ಈಗ 16 ಇಂಚ್ ಮಾಡಬೇಕು ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಆಯಿತು 14 ಇಂಚಲ್ಲಿ ಆಗತ್ತಂತ, ಬಟ್ ಆ ಥರ ಆಗಲ್ಲ. ಅದಕ್ಕೆ ಒಂದು ಸೈಜ್ ಇರುತ್ತೆ, ಆ ಸೈಜ್ ಬೇಕೇ ಬೇಕು. ಇದು ಒಂದು ರೈಸ್ ಬಾಕ್ಸು. ಯಾವ ಥರ ರೈಸ್ ಬಾಕ್ಸ್ಗೆ ಏನು ಬಾಕ್ಸ್ ಬೇಕೋ, ಯಾವ ಥರ ಯೂಸ್ ಮಾಡಬೇಕು ಅಂತ ಎಲ್ಲ ಇಲ್ಲಿ ಲೈವ್ ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ಹಾಗೆ ಇದು ಬಂದು ಕಾರ್ನರ್ ಯೂನಿಟು. ಯಾವ ಥರ ಕಾರ್ನರ್ ಹೆಂಗೆ ಯೂಸ್ ಆಗುತ್ತೆ. ಇದರಲ್ಲಿ ಮ್ಯಾಜಿಕ್ ಕಾರ್ನರ್ ಇದೆ, ಯೂನಿವರ್ಸಲ್ ಕಾರ್ನರ್ ಇದೆ, ಸ್ವಿಂಗ್ ಕಾರ್ನರ್ ಇದೆ, ಪ್ಯಾರಾಸೋಲ್ ಇದೆ, ಎಲ್ಲ ಥರದ್ದು ಇದಾವೆ ಇದರಲ್ಲಿ. ಇದು ಅಂದರೆ ನಿಮಗೆ ಒಂದು ಕಾರ್ನರ್ ಯೂಸ್ ಆಗುತ್ತೆ. ಹಂಗೆ ಇದರಲ್ಲಿ ಮುಂದೆ ನೋಡಿದ್ರೆ ನಮಗೆ ವಿಕ್ಕರ್ ಬಾಸ್ಕೆಟ್ಸಲ್ಲಿ ಕೂಡ ನಿಮಗೆ 18 ಇಂಚು, 24 ಇಂಚು, ಮತ್ತು ಅದರಲ್ಲಿ ಈಗ ಕಸ್ಟಮೈಸ್ ಸೈಜ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಅಂದರೆ ನೀವು ಏನು ಸೈಜ್ ಕೊಡ್ತೀರ ಆ ಸೈಜ್ ಕೂಡ ರೆಡಿ ಆಗುತ್ತೆ.
ಒಂದೊಂದ್ಸತಿ ಏನಾಗುತ್ತೆ ಬಾಕ್ಸ್ ಸ್ಮಾಲ್ ಆಗ್ಬಿಡುತ್ತೆ ಇಲ್ಲ ದೊಡ್ಡದು ಆಗ್ಬಿಡುತ್ತೆ ಅಂದ್ರೆ ಅದು ಕೂಡ ಇದು ಇದಾವೆ ಬಾಟಲ್ ಪ್ಲೌಟು. ಹಂಗೆ ನೋಡಿದ್ರೆ ಟೆಂಡಮ್ ಬಾಕ್ಸಲ್ಲೂ ಹ್ಯಾಟಿಚ್ ಇದೆ, ಹ್ಯಾಪ್ಲೆ ಇದೆ, ಕಿಯೋಸ್ಕ್ ಇದೆ, ಅದು ಸುಮಾರು ಬ್ರ್ಯಾಂಡ್ಸ್ ಇದಾವೆ. SS ಬಾಸ್ಕೆಟ್ಸು, ಕಟ್ಲೆರಿ ಯೂನಿಟ್ಸು, ತಾಲಿ ಸ್ಟ್ಯಾಂಡು, ಪ್ಲೇಟ್ ಸ್ಟ್ಯಾಂಡು, ಇನ್ಬಿಲ್ಟ್ ಪ್ಯೂರಿಫೈರು, ಚಿಮ್ನಿ, ಹಾಬು, ಆರ್ಗನೈಸರು, ಟಾಲ್ ಯೂನಿಟು, ಏನು ಸರ್ ಇದು? ಸರ್ ಇದು ಟಾಲ್ ಯೂನಿಟ್. ಹಾಂ ಹಾಂ. ವಾರ್ಡ್ರೋಬ್ಗೆ ಯೂಸ್ ಆಗುವಂಥ ಆಕ್ಸೆಸರೀಸು, ಟ್ರೌಸರ್ ಹೋಲ್ಡರು, ಆಮೇಲೆ ಆಕ್ಸೆಸರೀಸ್ ಬಾಕ್ಸು, ವಿಕ್ಕರ್ ಬಾಸ್ಕೆಟ್ಸ್ ಅದಕ್ಕೂ ಕೂಡ, ಆಮೇಲೆ ಅದರಲ್ಲಿ ಹ್ಯಾಂಗರು ಇದು. ಆಮೇಲೆ ಯಾವ ಥರ ವಾರ್ಡ್ರೋಬ್ಸ್ಗೆ ಯಾವ ಥರ ಚಾನಲ್ ಹಾಕಬೇಕು ಅಂತ ಅದಕ್ಕೆ ಕೂಡ ಡಿಸ್ಪ್ಲೇ ಐತೆ. ಒಂದು ಸ್ಲಿಮ್ ಟ್ರ್ಯಾಕು ಇಲ್ಲ ಟಾಪ್ ಟ್ರ್ಯಾಕು, ಟಾಪ್ ಲೈನ್ 22 ಯಾವ ಥರ ನೀವು ಚಾನಲ್ಸ್ ಹಾಕ್ತೀರಾ ಅದಕ್ಕೆ ನಿಮ್ಗೆ ಇದು ಇರುತ್ತೆ. ಅದರಲ್ಲೂ ಕೂಡ ಹ್ಯಾಟಿಚ್ ಇದೆ, ಹ್ಯಾಫ್ಲೆ ಇದೆ, ಎಪ್ಕೋ ಇದೆ, ಕಿಯೋಸ್ಕ್ ಇದೆ, ಓಝೋನ್ ಇದೆ. ನೀವು ಯಾವ ಬ್ರ್ಯಾಂಡ್ ಕೇಳ್ತೀರಾ ಆ ಬ್ರ್ಯಾಂಡ್ ಎಲ್ಲ ರೆಡಿ ಇರ್ತವೆ ಸರ್. ಇದು ನೋಡಿ ಎಲ್ಲ ಲೂವರ್ಸು, ರಾಫ್ಟರ್ಸು, ಅದರಲ್ಲೂ ಸುಮಾರು ರೇಂಜ್ ಇದ್ದಾವೆ. ಅದರಲ್ಲೂ ನಮ್ಮ ಹತ್ರ ಹೆಚ್ಚಿಗೆ ಒಂದು 1000+ ಡಿಸೈನ್ಸ್ ಇದ್ದಾವೆ. ಎಲ್ಲ ಕ್ಯಾಟಲಾಗ್ಸಲ್ಲಿ ಇದ್ದಾವೆ, ಇಲ್ಲ ಲೈವು ಇದ್ದಾವೆ, ಎಲ್ಲ ಥರದ್ದು ನೀವು ಫೀಲ್ ಮಾಡ್ಕೋಬೋದು. ಆಮೇಲೆ ಇದು ಬಂದು ನಿಮಗೆ ಪ್ರಭಾವಳಿ, ಯಾವ ಥರ ಡಿಸೈನ್ಸ್ ಬೇಕು, ಯಾವ ಥರ ಪ್ರಭಾವಳಿಸ್ ಬೇಕು, ಯಾವ ಥರ ಮರ ಬೇಕು ಅದನ್ನು ಕೂಡ ಮಾಡಿಕೊಡ್ತೀವಿ. ಇದು ಬಂದು ಎಲಾಬಾಸ್ಟರ್ ಶೀಟು, ಇದರಲ್ಲಿ ನಿಮಗೆ ಸುಮಾರು ರೇಂಜ್ ಇದ್ದಾವೆ. ಇದು ಒಂದು ಎಲ್ಲ ಲೈಟ್ ಪಾಸಿಂಗ್ಗೆ ಯೂಸ್ ಆಗುತ್ತೆ. ಇದರಲ್ಲಿ ಅಂದರೆ ನಿಮಗೆ ಪೂಜಾ ರೂಮು ಇಲ್ಲ ಹೈಲೈಟರ್ಸ್ ಮಾಡಬೇಕು ಅಂದರೆ TV ಯೂನಿಟ್ಗೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಹಂಗೆ ಮುಂದಕ್ಕೆ ನೋಡಿದ್ರೆ ಸರ್ ವೀನಿಯರ್ ಡೋರ್ಸಲ್ಲೂ ಸುಮಾರು ರೇಂಜ್ ಇದ್ದಾವೆ. ಅಂದರೆ ಡೋರ್ಸ್ ಇನ್ನೂ ಕಲೆಕ್ಷನ್ ಇದೆ? ಇನ್ನೂ ಕಲೆಕ್ಷನ್ಸ್ ಇದಾವೆ ಸರ್. ಡೋರ್ಸಲ್ಲಿ ನಿಮಗೆ ವೀನಿಯರ್ ಡೋರ್ಸಲ್ಲಿ ನೋಡಿ, ಇದು ಎಲ್ಲ ವೀನಿಯರ್ ಡೋರ್ಸು. ನೀವು ಯಾವ ಥರ ವೀನಿಯರ್ ಡೋರ್ಸ್ ನೋಡ್ತೀರಾ ಇಲ್ಲ ಯಾವ ಥರ ನಿಮಗೆ ವೀನಿಯರ್ಸ್ ಬೇಕು ಅದರೆಲ್ಲ ಕಸ್ಟಮೈಸ್ ಮಾಡಿಕೊಡ್ತೀವಿ. ನೋಡಿ ಇನ್ನೂ ಇದಾವೆ ಈ ಕಡೆ. ಈಗ ನೋಡಿ ವೀನಿಯರ್ ಡೋರ್ಸ್ ನೋಡಿದ್ದೀವಿ. ಈಗೆಲ್ಲ ಇಂಟೀರಿಯರ್ಗೆ ಯೂಸ್ ಆಗುವಂಥ ಲ್ಯಾಮಿನೇಟ್ಸಲ್ಲಿ ನಮ್ಮ ಹತ್ರ ಹೆಚ್ಚಿನ 200+ ಫೋಲ್ಡರ್ಸ್ ಇದ್ದಾವೆ. ಎಲ್ಲ ಕಂಪ್ನೀಸ್ ಇದ್ದಾವೆ. ವಿರ್ಗೋ ಇದ್ದಾವೆ, ಕೌರ್ವಿ ಇದ್ದಾವೆ, ಆಮೇಲೆ ಸ್ಟೈಲಮ್ ಇದ್ದಾವೆ, ಸೆಂಚುರಿ ಇದೆ, ಗ್ರೀನ್ ಇದೆ, ಎಲ್ಲ ಥರದ್ದು ಇದಾವೆ. ಅದರಲ್ಲೂ ಸುಮಾರು ರೇಂಜ್ ಇದಾವೆ. ಯಾವ ಥರ ಕಲರ್ಸ್ ಬೇಕೋ ಯಾವ ಥರ ಪ್ಯಾಟರ್ನ್ಸ್ ಬೇಕೋ ಎಲ್ಲ ಥರದ್ದು ಅವೈಲೇಬಲ್ ಸಿಗುತ್ತೆ ನಿಮಗೆ. ಇಷ್ಟೇ ಇಲ್ಲ ನೋಡಿ, ಈಗ ನಾವು ಲೂವರ್ಸಲ್ಲಿ ನೋಡಿದ್ದೀವಿ ಅಂದರೆ ಲೂವರ್ಸಲ್ಲೂ ಸುಮಾರು ರೇಂಜ್ ಇದ್ದಾವೆ. ನಿಮ್ಗೆ ಯಾವ ಥರ ಕಲರ್ಸ್ ಬೇಕೋ ಯಾವ ಥರ ಪ್ಯಾಟರ್ನ್ಸ್ ಬೇಕೋ ಎಲ್ಲ ಥರ ಕಲರ್ಸು ಮತ್ತು ಪ್ಯಾಟರ್ನ್ಸ್ ಅವೈಲೇಬಲ್ ಇರುತ್ತೆ. ವುಡನ್ ಬೇಕಾ ಇಲ್ಲ ಮಾರ್ಬಲ್ ಶೇಡ್ಸ್ ಬೇಕಾ ಇಲ್ಲ ಪೇಸ್ಟಲ್ ಕಲರ್ಸಲ್ಲಿ ಬೇಕಾ, ಯಾವ ಥರ ಬೇಕು ಎಲ್ಲ ಕೂಡ ರೆಡಿ ಇದ್ದಾವೆ. ಅಂದರೆ ಎಲ್ಲ ಬೆಸ್ಟ್ ಪ್ರೈಸು, ಮಾರ್ಕೆಟ್ಗಿಂತ ಕಡಿಮೆ ಇರುತ್ತೆ. ಬಟ್ ಸೆಲೆಕ್ಷನ್ ನಿಮಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ. ನೀವು ಒಂದ್ಸತಿ ಬರಬೇಕು ಅಂದರೆ ನಿಮ್ಗೆ ಹೆಚ್ಚು ಕಮ್ಮಿ ಅಂದರೆ ಒಂದು ಅರ್ಧ ದಿನ ಆರಾಮಾಗಿ ಆಗೇ ಆಗುತ್ತೆ. ಒಂದು ಸೆಲೆಕ್ಷನ್ಗೋಸ್ಕರ ಇಲ್ಲ ಅಂದರೆ ಅವ್ರಿಗೆ ನೋಡೋಕ್ಕೋಸ್ಕರ ಎಷ್ಟು ಆಗುತ್ತೆ. ಆಮೇಲೆ ಇದ್ರು ಅಂದರೆ ರಾಫ್ಟರ್ಸ್ ಆಯಿತು. ಆಮೇಲೆ ನೋಡಿದ್ರೆ ನಿಮಗೆ ಕ್ಯಾನ್ ಲ್ಯಾಮಿನೇಟ್ಸು, ಈಗ ಹೊಸ ಟ್ರೆಂಡ್ ನಡೀತಾ ಇರೋದು ಇವೆಲ್ಲ ಕ್ಯಾನ್ ಲ್ಯಾಮಿನೇಟ್ಸು. ಅದ್ರಲ್ಲಿ ಕೂಡ ನಾವು ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದೀವಿ. ಇದ್ರಲ್ಲಿ ನೀವು ಯಾವ ಥರ ಮ್ಯಾಚಿಂಗ್ ಮಾಡಬೇಕು ಯಾವ ಥರ ಇದು ಮಾಡಬೇಕು ಅಂತ ಎಲ್ಲ ಇವಾಗ ನಡೀತಾ ಇರೋದೆಲ್ಲ ಟ್ರೆಂಡಿಂಗ್ ಇದೇನೆ. ಇವೆಲ್ಲ ಲ್ಯಾಮಿನೇಟ್ಸ್ ನೀವೆಲ್ಲ ಇದಕ್ಕೆ ವಾರ್ಡ್ರೋಬ್ಸು ಮತ್ತು ಒಂದು ರೂಮು, ಹೆಡ್ ಬೋರ್ಡು ಅದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಸುಮಾರು ರೇಂಜ್ ಇದ್ದಾವೆ. ನೀವು ಯಾವ ಥರ ಬೇಕೋ ಆ ಥರ ಹಾಕೋಬೋದು. ಹಂಗೆ ನೋಡಿದ್ರೆ ಹೈಲೈಟರ್ಸಲ್ಲಿ ನೋಡಿದ್ರೆ ನಿಮಗೆ ಸ್ಟೋನ್ ಕ್ಲೈಡಿಂಗ್ಸು, ಸ್ಟೋನ್ ಲ್ಯಾಮಿನೇಟ್ಸು ಇಲ್ಲ ಯಾವ ಥರ ಲ್ಯಾಮಿನೇಟ್ಸಲ್ಲಿ ನೀವು ಇದು ಮಾಡ್ತೀರಾ ಹೈಲೈಟ್ ಮಾಡ್ತೀರಾ ಅಂತ ಅದು ಕೂಡ ಆಪ್ಷನ್ಸ್ ಇದ್ದಾವೆ. ಇವ್ರು ನೋಡಿ ಎಲ್ಲ ಸ್ಟೋನ್ ಲ್ಯಾಮಿನೇಟ್ಸಲ್ಲಿ ಅಂತ ಹೇಳೋದು. ಇಲ್ಲಿ ನಿಮಗೆ ಫೀಲು ಬರುತ್ತೆ ಅಂತ ನೀವು ಫೀಲ್ ಮಾಡ್ಕೋಬೋದು. ಇವೆಲ್ಲ ಲೈಕ್ ಹೋಮ್ ಥಿಯೇಟರ್ಗಳಿಗೆ ಹೌದು ಸರ್, ಹೌದು ಹಾಲು, ಲಿವಿಂಗ್ ಹಾಲು ಮತ್ತು ಇದರಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಹಂಗೆ ನೋಡಿದ್ರೆ ಇವಾಗ ಟ್ರೆಂಡ್ ನಡೀತಾ ಇರೋದು ಮೇನ್ಲಿ ಪೇಸ್ಟಲ್ ಕಲರ್ಸು. ಈ ಕ್ಯಾನ್ ಜೊತೆಲಿ ಪೇಸ್ಟಲ್ ಕಲರ್ಸ್ ನಡೀತಾ ಇದೆ. ಅದ್ರಲ್ಲಿ ನೋಡಿ ಇಷ್ಟೊಂದು ಕಲರ್ಸ್ ಇದ್ದಾವೆ. ನೀವು ಯಾವ ಥರ ಬೇಕು ಅದು ಯೂಸ್ ಮಾಡ್ಬೋದು. ಅದರಲ್ಲಿ ಕೂಡ ನಮ್ಮ ಹತ್ರ ಪೇಸ್ಟಲ್ ಕಲರ್ಸಲ್ಲೂ ನಿಮಗೆ 90 ಡಿಗ್ರಿ ವೆಂಡೇಬಲಲ್ಲೂ ಲ್ಯಾಮಿನೇಟ್ ಇದ್ದಾವೆ. ಇವೆಲ್ಲ ಪೇಸ್ಟಲ್ ಕಲರ್ಸು. ಇದರಲ್ಲೂ ಫೀಲ್ ಬರುತ್ತೆ ನಿಮಗೆ ಟ್ಯಾಕ್ಚರಲ್ಲಿ ಇಲ್ಲ ಯಾವ ಥರ ಗ್ರೇನ್ಸ್, ವುಡನ್ ಗ್ರೇನ್ಸ್ ಹೆಂಗೆ ಬರುತ್ತೆ ಸೇಮ್ ಅದರಲ್ಲೇ ಪೇಸ್ಟಲಲ್ಲಿ ಗ್ರೇನ್ಸ್ ಕೂಡ ಇದ್ದಾವೆ. ನೋಡಿ ಇವೆಲ್ಲ ಲೆದರ್ ಲ್ಯಾಮಿನೇಟ್ಸು. ಈ ಸೇಮ್ ಲೂವರ್ಸ್ ಹೆಂಗಿರುತ್ತೆ ಹಂಗೆ ಅದು ಡಿಸೈನ್ಸು ಆ ಥರ ಇದ್ದಾವೆ. ಆಮೇಲೆ ಹಂಗೆ ಸ್ಟೋನ್ಸಲ್ಲಿ ನೋಡಿದ್ರೆ ನಮ್ಮ ಹತ್ರ ಸ್ಟೋನ್ಸಲ್ಲೂ ತುಂಬ ವೆರೈಟೀಸ್ ಇದ್ದಾವೆ. ಸೇಮ್ ಹೆಂಗೆ ಫೀಲ್ ಬರುತ್ತೆ ಅದೇ ಥರ ನೋಡಿ. ಅದರಲ್ಲಿ ನಾನು ಇದು ತೋರಿಸ್ತೀನಿ. ಇಲ್ಲಿ ನೋಡಿ ಸರ್, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಲ್ಯಾಮಿನೇಟ್ಸು, ಡಿಫ್ರೆಂಟ್ ಐಟಮ್ಸು. ಈ ಥರ ಐಟಮ್ಸ್ ನಿಮಗೆ ಎಲ್ಲೂ ಸಿಗಲ್ಲ. ನೀವು ನಾರ್ಮಲಿ ಸ್ಟೋನ್ ಲ್ಯಾಮಿನೇಟ್ಸು ಅವೆಲ್ಲ ಕಡೆ ನೋಡಿರ್ತೀರ, ಬಟ್ ಈ ಥರ ಕಲೆಕ್ಷನ್ ನಿಮಗೆ ಎಲ್ಲೂ ಸಿಗಲ್ಲ. ಇವೆಲ್ಲ ಪ್ರೀಮಿಯಮ್ ಐಟಮ್ಸು. ಇವೆಲ್ಲ ನಿಮಗೆ ಅಂದರೆ ಎಲ್ಲ ಬೆಂಗಳೂರು ಐಟಮ್ ಇಲ್ಲ, ಎಲ್ಲ ಔಟ್ಸೈಡ್ ಐಟಮ್ ಸರ್. ಆಮೇಲೆ ಹಂಗೆ ನೋಡಿದ್ರೆ ನಿಮಗೆ ಕಿಚನಲ್ಲಿ ಮೇನ್ಲಿ ಅಕ್ರಲಿಕ್ ಹಾಕ್ತಾರೆ. ಅಕ್ರಲಿಕ್ಕಲ್ಲಿ ನೋಡಿದ್ರೆ ನಿಮ್ಮ ಹತ್ರ 1 mm, 1.25 mm,
1.5 mm 2 mm ಎಲ್ಲ ಥರದ ಲ್ಯಾಮಿನೇಟ್ಸ್ ಇದ್ದಾವೆ. ಯಾವ ಥರ ಕಲರ್ಸ್ ಬೇಕು, ಯಾವ ಥರ ಪೆಸ್ಟಲ್ ಕಲರ್ಸ್ ಬೇಕು, ವುಡನ್ ಕಲರ್ಸ್ ಬೇಕಾ, ಇಲ್ಲ ಯಾವ ಥರ ಕಲರ್ಸ್ ಬೇಕು, ಎಲ್ಲನೂ ರೆಡಿ ಇರ್ತವೆ. ಸರ್ ಇಷ್ಟೆಲ್ಲ ಇರೋಯಿಂದ ನಾವು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಒನ್ ಸ್ಟಾಪ್ ಸೊಲ್ಯೂಷನ್ ಅಂದರೆ ನಿಮಗೆ ಒಂದು ಮನೆಗೆ ಏನು ಬೇಕಾಗತ್ತಾ ಅವೆಲ್ಲ ನಮ್ಮ ಹತ್ರ ರೆಡಿ ಸಿಗುತ್ತೆ. ಹಾರ್ಡ್ವೇರ್ ಇರಲಿ, ಪ್ಲೈವುಡ್ ಇರಲಿ, ಇಲ್ಲ ಸ್ಯಾನಿಟರಿ ಇರಲಿ, ಇಲ್ಲ ಟೈಲ್ಸ್ ಇರಲಿ, ಇಲ್ಲ ಪ್ಲಂಬಿಂಗ್ ಐಟಮ್ಸ್ ಇರಲಿ, ಎಲ್ಲನೂ ಒನ್ ಸ್ಟಾಪ್ ಸೊಲ್ಯೂಷನ್. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಫ್ರೀ ಇದಾವೆ. ಶವರ್ ಪ್ಯಾನಲ್ಸ್ ನೋಡಿ, ಇದೆಲ್ಲ ಶವರ್ ಪ್ಯಾನಲ್ಸ್. ಶವರ್ ಪ್ಯಾನಲ್ಸಲ್ಲಿ ನಮ್ಮ ಹತ್ರ ಅಂದರೆ 9,000 rupees ಸ್ಟಾರ್ಟ್ ಇದ್ದಾವೆ ಶವರ್ ಪ್ಯಾನಲ್ಲು. ನೀವು ಯಾವ ಥರ ಶವರ್ ಪ್ಯಾನಲ್ಸ್ ಬೇಕು ಅದರಲ್ಲಿ ಎಲ್ಲ ಥರ ಸಿಗುತ್ತೆ. ಇಂಪೋರ್ಟೆಡ್ ಬೇಕಾ, ಚೈನೀಸ್ ಬೇಕಾ, ಇಲ್ಲ ಇಂಡಿಯನ್ ಬೇಕಾ, ಇಲ್ಲ ಬ್ರ್ಯಾಂಡಲ್ಲಿ ಬೇಕಾ, ಜಾಗ್ವಾರು, ಸೈರಾ, ಹಿಂದರ್ ಎಲ್ಲ ಥರದ್ದು ನಮ್ಮ ಹತ್ರ ರೆಡಿ ಇರುತ್ತೆ. ಇದು ನೋಡಿ ಕ್ವಾರ್ಟ್ಸ್ ಅಂತ ಹೇಳೋದು ಇದಕ್ಕೆ. ಇದು ಎಲ್ಲ ನಿಮಗೆ ಕಿಚನ್ ಟಾಪಲ್ಲಿ ಯೂಸ್ ಮಾಡ್ತಾರೆ. ಇದ್ರಲ್ಲಿ ನಮ್ಮ ಹತ್ರ ಸುಮಾರು ಕಲರ್ಸ್ ಇದೆ, ಸುಮಾರು ವೆರೈಟೀಸ್ ಇದೆ, ಸುಮಾರು ಬ್ರ್ಯಾಂಡ್ಸ್ ಕೂಡ ಇದ್ದಾವೆ. ಹಂಗೆ ನೋಡಿ ಇದರಲ್ಲಿ ನಿಮಗೆ ಯಾವ ಥರ ಕಲರ್ಸ್ ಬೇಕು, ಯಾವ ಥರ ಮ್ಯಾಚ್ ಮಾಡ್ತೀರಾ ಅದೆಲ್ಲನೂ ಇದ್ದಾವೆ. ಇದಕ್ಕೆ ಸೂಟ್ ಆಗೋದು, ಮ್ಯಾಚಿಂಗ್ ಆಗೋದು ಟೈಲ್ಸ್ ಕೂಡ ನಮ್ಮ ಹತ್ರ ಇದ್ದಾವೆ. ಹಂಗೆ ನೋಡಿ ಇವೆಲ್ಲ ಕ್ಯಾಬಿನೆಟ್ಸು, ಮಿರರ್ ಕ್ಯಾಬಿನೆಟ್ಸು, ಹಿಂಗೆ ನೋಡಿ ಕೂಲಿಂಗ್ ಟ್ಯಾಪು, ಇವೆಲ್ಲ ನೀವು ಫುಲ್ ಮಾಡಿ ಇದು ಯೂಸ್ ಮಾಡ್ಕೋಬೋದು ಕಿಚನಲ್ಲಿ. ಯಾವ ಥರ ಕಲರ್ಸ್ ಬೇಕೋ ಎಲ್ಲ ಥರದ್ದು ಇದ್ದಾವೆ. ಫ್ಲೆಕ್ಸಿಬಲ್ ಬೇಕಾ, ಫ್ಲೆಕ್ಸಿಬಲ್ ಇದ್ದಾವೆ. ಇಲ್ಲ ನಮಗೆ ಫ್ಲೆಕ್ಸಿಬಲ್ ಅಲ್ಲ ಅಂದರೆ ಸ್ಟ್ರೆಂತ್ ಇರಬೇಕು ಅಂದರೆ ಅದಿದೆ. ಫ್ಲೋ ಕೂಡ ಚೇಂಜ್ ಮಾಡ್ಕೋಬೋದು ಇದರಲ್ಲಿ. ಅದರಲ್ಲಿ ಲೋಕರ್ಸ್ ಕೂಡ ಇದ್ದಾವೆ ನಮ್ಮ ಹತ್ರ. ಲೋಕರಲ್ಲಿ ಗೋದ್ರೇಜ್ ಇದೆ, ಎಲ್ಲಿದೆ, ಹಿಂಗೆ ಯಾವ ಥರ ಇದು ಬೇಕು ಆ ಥರ ಸಿಗುತ್ತೆ. ಏನು ದಪ್ಪ ಬೇಕು, ಏನು ಸೈಜ್ ಬೇಕು ಆ ಥರ ಎಲ್ಲ ಸೈಜ್ ಕೂಡ ರೆಡಿ ಇದ್ದಾವೆ. ನೋಡಿ ನಾವು ಎಲ್ಲ ನೋಡಿದ್ದೀವಿ. ಈಗ ಇದು ಬಂದು ಎಲ್ಲ ನಿಮಗೆ ಎಕ್ಸ್ಟೀರಿಯರ್ ಟೈಲ್ಸು, ಎಲಿವೇಶನ್ ಟೈಲ್ಸ್ ಅಂತ ಹೇಳೋದು. ಇದರಲ್ಲೂ ಸೈಜ್ ಇದ್ದಾವೆ. 12/18, 2/1, 2/2, ಯಾವ ಥರ ಕಲರ್ಸ್ ಬೇಕು, ಯಾವ ಥರ ಡಿಸೈನ್ಸ್ ಬೇಕು ಅದರಲ್ಲಿ ಎಲ್ಲನೂ ಇದ್ದಾವೆ. ಟೈಲ್ಸಲ್ಲಿ ಬೇಕಾ ಟೈಲ್ಸಲ್ಲಿ ಸಿಗುತ್ತೆ, ನ್ಯಾಚುರಲ್ಲಿ ಬೇಕಾ ನ್ಯಾಚುರಲ್ ಸ್ಟೋನಲ್ಲಿ ಸಿಗುತ್ತೆ. ನೋಡಿ ಎಲ್ಲ ನಾವು ಹೆಂಗೆ ಮ್ಯಾಚ್ ಮಾಡಬೇಕು, ಯಾವ ಥರ ಕಲರ್ಸಲ್ಲಿ ಬೇಕು ಅಂತ ಎಲ್ಲನೂ ರೆಡಿ ಇರ್ತವೆ. ಏನು ಸೈಜ್ ಬೇಕು, ಯಾವ ಥರ ಗ್ರೌಂಡ್ ಫ್ಲೋರಲ್ಲಿ ಹಾರ್ಡ್ವೇರ್ ಐಟಮ್ಸ್ ಇದ್ರೆ ಫಸ್ಟ್ ಫ್ಲೋರಲ್ಲಿ ಎಲ್ಲ ಟೈಲ್ಸ್ಗಳು. ಹೌದು ಸರ್, ಹೌದು. ಏನಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಅದು ಅದಕ್ಕೆ ಹೇಳ್ತೀವಿ ನಮಗೆ ಅಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್. ಯಾಕೆ ಟೈಲ್ಸ್ ಇದೆ, ಹಾರ್ಡ್ವೇರ್ ಇದೆ, ಪ್ಲೈವುಡ್ ಇದೆ, ಸ್ಯಾನಿಟರಿ ಇದೆ, ಎಲ್ಲನೂ ಇದೆ. ನೋಡಿ ಇವೆಲ್ಲ ಪಾರ್ಕಿಂಗ್ ಟೈಲ್ಸು. ಫಸ್ಟ್ ನಾವು ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಪಾರ್ಕಿಂಗ್ ಹಾಕ್ತೀವಿ. ಯಾವ ಥರ ಡಿಸೈನ್ಸ್ ಬೇಕು, ಇಲ್ಲ ಯಾವ ಥರ ನಿಮಗೆ ಲುಕ್ ಬರುತ್ತೆ ಆ ಥರದ್ದು ಎಲ್ಲದನ್ನು ನಮ್ಮ ಹತ್ರ ಆಪ್ಷನ್ಸ್ ಇದ್ದಾವೆ. ಇವೆಲ್ಲ ಪಾರ್ಕಿಂಗ್ ಟೈಲ್ಸು. ಅದರಲ್ಲೂ 16/16 ಇದೆ, 20/20 ಇದೆ, 2/2 ಇದೆ, 1/1 ಇದೆ. ಏನು ಸೈಜ್ ಬೇಕು ಆ ಸೈಜಲ್ಲಿ ನಿಮ್ಗೆ ರೆಡಿ ಇರ್ತವೆ. ಎಷ್ಟು MM ತಗೋಬೋದು ಸರ್ ಇವೆಲ್ಲ? ಸರ್ ಪಾರ್ಕಿಂಗ್ ಎಲ್ಲ 12 mm ತಗೊಳ್ಳಿ. 12 mm ಚೆನ್ನಾಗಿರ್ತಾವೆ. ಕಾರ್ ಹೋದ್ರು ಏನಾದ್ರು ಏನೂ ಆಗಲ್ಲ ಸರ್. ಸೊ ಮತ್ತೆ ಏನಾದ್ರು ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ ಮತ್ತೆ ಪೀಸ್ ಸಿಗುತ್ತೆ ನಿಮ್ಮ ಹತ್ರ? ಸಿಗುತ್ತೆ ಸರ್. 99% ಆ ಥರ ಆಗಲ್ಲ. ಯಾಕೆಂದ್ರೆ ಎಲ್ಲ ಪ್ರೀಮಿಯಂ ಐಟಮ್. ನೀವು ನಾರ್ಮಲಿ ಎಲ್ಲ ಕಡೆ ನೋಡಿರ್ತಾರ, ನಿಮಗೆ ಒಂದು 25ಗೂ ಸಿಗ್ತಾ ಇದೆ, 30ಗೂ ಸಿಗ್ತಾ ಇದೆ, 30 ಸಿಗಲ್ಲ ಅಂತ ಏನಿಲ್ಲ. ಬಟ್ ಕ್ವಾಲಿಟಿ ಮೆಟೀರಿಯಲ್ ಎಲ್ಲೂ ಸಿಗಲ್ಲ ನಿಮಗೆ ಆ ಥರ ಆ ರೇಂಜಿಗೆ. ಇಲ್ಲ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಪ್ರೀಮಿಯಂ ಮೆಟೀರಿಯಲ್. ಅದೇನಾಗ್ತದೆ ಅಂದ್ರೆ ಕಮ್ಮಿ ಕೊಡ್ತಾರೆ ಅಂದ್ರೆ ಒಂದು ಲಾಟ್ ಐಟಮ್ ತಂದಿರ್ತಾರೆ. ಆ ಲಾಟ್ ಐಟಮ್ ಅಂದ ಒಂದು ಹೋಗ್ಬೇಕು ಅಂತ, ಖಾಲಿ ಮಾಡ್ಬೇಕು ಅಂತ ಇರುತ್ತೆ. ಅದರಿಂದ ಅವ್ರು ಕಮ್ಮಿಗೆ ಹಾಕ್ಬಿಡ್ತಾರೆ. ಬಟ್ ಅದ ತಗೊಂಡಾದ್ಮೇಲೆ ಒಂದು ಇದು ಇರುತ್ತಾ, ನಾವು ಯಾಕೆ ತಗೊಂಡಿದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಅದು ಪ್ರೀಮಿಯಂ ಐಟಮ್ ತಗೋಬೇಕು ಅಂದ್ರೆ ನೀವು ಬನ್ನಿ ಕೇಸರಿ ಇನ್ನೋವೇಷನ್ಗೆ. ನಿಮ್ಗೆ ಎಲ್ಲ ಪ್ರೀಮಿಯಂ ಐಟಮ್ ಸಿಗುತ್ತೆ, ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ, ಎಲ್ಲ ಗ್ಯಾರಂಟಿ ಐಟಮು. ಎಷ್ಟು ನೋಡಿ ಇವೆಲ್ಲ ಈಗ ಬಾತ್ರೂಮ್ ಟೈಲ್ಸು, ಇವೆಲ್ಲ 12/18. ಅಂದ್ರೆ ಒಂದು PG ಹಾಕಬೇಕು, ಇಲ್ಲ ಒಂದು ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ಹಾಕಬೇಕು ಅಂದ್ರೆ ಅವರು ಒಂದು ಬಜೆಟ್ ಅಲ್ಲಿ ನೋಡಿ ಇರ್ತಾರೆ. ಆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಮ್ಮ ಹತ್ರ ರೆಡಿ ಇದಾವೆ. ಅವು ಕೂಡ ಕ್ವಾಲಿಟಿ ಇರುತ್ತೆ. ಅದೆಲ್ಲ ಕ್ವಾಲಿಟಿ. ಇವೆಲ್ಲ ಎಷ್ಟು MM ಸರ್? ಇವೆಲ್ಲ ನಿಮ್ಗೆ 9 mm ಬರುತ್ತೆ, 8 mm ಬರುತ್ತೆ. ಇದೆಲ್ಲ ಅಂದ್ರೆ 12/18 ಸೈಜ್ ಮೇಲೆ ಥಿಕ್ನೆಸ್ ವೇರಿಯೇಷನ್. ಓಕೆ, ಡಿಪೆಂಡ್ ಆನ್ ಅವರ್ ಚಾಯ್ಸ್. ಹೌದು ಸರ್, ಹೌದು. ಇವೆಲ್ಲ ನಿಮ್ಗೆ ಬರೀ 27 ರೂಪಾಯಿಂದ ಸ್ಟಾರ್ಟ್ ಇದೆ. 27 ಬರೀ 27 ರೂಪಾಯಿ ಸರ್. ಇವೆಲ್ಲ ವೆಟ್ರಿಫೈಡ್ ಇದೆ. ತಿರ್ಗಾ ಲಾಟ್ ಐಟಮ್ ಇಲ್ಲ, ಎಲ್ಲ ಪ್ರೀಮಿಯಂ ಐಟಮ್. ನೀವು ಇವತ್ತಿಲ್ಲ ಒಂದು 6 months ಆದ್ಮೇಲೆ ಬಂದು ಕೇಳಿದ್ರು ಸಿಗುತ್ತೆ, ರೆಡಿ ಇರುತ್ತೆ ನಮ್ಮ ಹತ್ರ. ಲಾಟ್ ತಂದ್ಬಿಟ್ಟು ಹೆಂಗ್ ಬೇಕು ಅಂತ ಕೊಡೋದಿಲ್ಲ. ಹೌದು ಸರ್, ಹೌದು. ಇಲ್ಲಿ ನೋಡಿ ಎಲ್ಲ ಪ್ರೀಮಿಯಂ ಐಟಮ್ಸ್, ಎಲ್ಲ ಬಾತ್ರೂಮ್ ಟೈಲ್ಸ್ ಇರೋದು. ಇದೆಲ್ಲ ಈ ಕಡೆ ಇನ್ನೂ ಇದಾವೆ ಕಲೆಕ್ಷನ್ಸ್. ಇವೆಲ್ಲ ಬಾತ್ರೂಮ್ ಟೈಲ್ಸ್. ಇಲ್ಲಿ ನೋಡಿ ಸರ್, ಇಷ್ಟೆಲ್ಲ ಬಾತ್ರೂಮ್ ಟೈಲ್ಸ್. ಬಾತ್ರೂಮ್ ಟೈಲ್ಸ್ ಅಲ್ಲಿ ನಮ್ಮ ಹತ್ರ ಸುಮಾರು ಇದಾವೆ. ನೀವು ಯಾವ ಥರ ಡಿಸೈನ್ಸ್ ಬೇಕೋ, ಇಲ್ಲ ಯಾವ ಥರ ನಿಮ್ಮದು ಥೀಮ್ ಇರುತ್ತೆ. ಈಗ ಒಬ್ಬೊಬ್ರು ಇವಾಗ ಏನು ಮಾಡ್ತಾರೆ ಅಂದರೆ, ಈಗ ಯೂಟ್ಯೂಬಲ್ಲಿ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಡಿಸೈನ್ಸ್ ನೋಡಿದಾರೆ, ಸರ್ ನಮಗೆ ಈ ಥರ ಬಾತ್ರೂಮ್ ಬರಬೇಕು ಅಂದರೆ ಅದು ಕೂಡ ನಮ್ಮ ಹತ್ರ ಮ್ಯಾಚಿಂಗ್ ಸಿಗುತ್ತೆ. ಇವೆಲ್ಲ ಕಿಚನ್ ಟೈಲ್ಸು. ನೀವು ಕಿಚನ್ಗೆ ಯಾವ ಥರ ಹಾಕ್ತೀರಾ ಅಂದರೆ ಆ ಥರ ನಿಮಗೆ ಪ್ಯಾಟರ್ನ್ ಸಿಗುತ್ತೆ. ಸರ್ ನಾವೀಗ 12/18 ನೋಡಿದ್ದೀವಿ. ಈಗ ನಿಮ್ಮ ಮೇನ್ ಫ್ಲೋರಿಂಗ್ ನೋಡ್ತಾ ಇರೋದಂದ್ರೆ, ಈಗ ಮೇನ್ ಫ್ಲೋರಿಂಗು ಇಲ್ಲ ಬಾತ್ರೂಮ್ಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ಅದ್ರಲ್ಲಿ ನಮ್ಮ ಹತ್ರ 2/4, 6/4, 2.5/4 1/2 ಆ ಥರ ಏನು ಸೈಜ್ ಬೇಕು ಆ ಥರ ಎಲ್ಲ ಕಲರ್ಸ್ ಕೂಡ ಸಿಗ್ತವೆ. ಅವೆಲ್ಲನೂ ನಿಮಗೆ ತುಂಬ ಚೆನ್ನಾಗಿರೋದು ಕಲರ್ಸು, ಪ್ಯಾಟರ್ನ್ಸು, ಎಲ್ಲ ರ್ಯಾಂಡಮ್ ಡಿಸೈನ್ಸು, ಇಲ್ಲ ಕಂಟಿನ್ಯೂ ಡಿಸೈನ್ಸು ಎಲ್ಲ ಥರದ್ದು ಸಿಗ್ತವೆ. ಅದರಲ್ಲೂ ನಿಮ್ಗೆ ಮ್ಯಾಟ್ ಬೇಕಾ ಮ್ಯಾಟ್ ಇದೆ, ಗ್ಲೋಸಿ ಬೇಕಾ ಗ್ಲೋಸಿ ಇದೆ. ನೀವು ಯಾವ ಥರ ನೋಡ್ತೀರ ಆ ಥರ ಎಲ್ಲನೂ ಇದಾವೆ. ನೋಡಿ ಸರ್, ಈ ಕಡೆ ಎಲ್ಲ ನಿಮ್ಗೆ ಇರೋದು ಎಲ್ಲ ಗ್ಲೋಸಿ. ನೋಡಿ ಎಲ್ಲಿಗೆ ಯೂಸ್ ಮಾಡೋದು? ಎಲ್ಲ ವಾಲ್ಗೆ ಯೂಸ್ ಮಾಡ್ಕೋಬಹುದು, ಇಲ್ಲ ಫ್ಲೋರ್ ಯೂಸ್ ಮಾಡ್ಕೋಬಹುದು. ಅಷ್ಟೇ ಇಲ್ಲ, ಇನ್ನು ನೋಡಿ ಕೆಳಗಡೆ ಕೂಡ ನಾವು ಹಾಕಿದೀವಿ. ಯಾಕೆಂದ್ರೆ ನಾವು ಹತ್ರ ಹೆಚ್ಚಿಗೆ ಅಂದ್ರೆ 2/4 ಅಲ್ಲಿ 500+ ಡಿಸೈನ್ಸ್ ಅಂತ ಇದಾವೆ.
ಅದ್ರಲ್ಲಿ ಹೈ ಗ್ಲೋಸಿ ಇದೆ, ಮ್ಯಾಟ್ ಇದೆ, ಟೆಕ್ಸ್ಚರ್ ಇದೆ, ಕಾರ್ವಿಂಗ್ ಸೀರೀಸ್ ಇದೆ. ಯಾವ ಥರ ಬೇಕೋ ಆ ಥರ ಎಲ್ಲ ಸಿಗ್ತಾವೆ ಸರ್. ನೈಸ್. ಇಲ್ಲಿ ನೋಡಿ ಸರ್, ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ, ಒಂದು ಬಾತ್ರೂಮ್ ಹೆಂಗೆ ಬರಬೇಕು ಅಂತ ಎಲ್ಲಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿ ನೋಡಿ, ಒಂದು ಬಾತ್ರೂಮ್ಗೆ ಹೆಂಗೆ ಕಾನ್ಸೆಪ್ಟ್ ಬರುತ್ತೆ, ಹೆಂಗೆ ಹಾಕ್ಬೋದು ಅಂದರೆ ಆ ಥರ ನಾವು ಕಾನ್ಸೆಪ್ಟ್ ಮಾಡಿದ್ದೀವಿ. ಡಾರ್ಕ್ ಲೈಟಿಂದು, ಹೈಲೈಟರ್ಸು ಆ ಥರ ಮಾಡಿದ್ದೀವಿ. ನೀವು ಯಾವ್ದು ಬೇಕಾ ಚೂಸ್ ಮಾಡ್ಕೋಬೋದು. ಒಂದು ಬಾತ್ರೂಮ್ ಹೆಂಗೆ ಥೀಮ್ ಬರಬೇಕು ಅಂದರೆ ನಿಮ್ಮ ಹತ್ರ ಏನೋ ಥೀಮ್ ಇದ್ದರೆ ಆ ಥೀಮ್ ಕೂಡ ನಾವು ಮ್ಯಾಚ್ ಮಾಡಿ ನಿಮಗೆ ಟೈಲ್ಸ್ ಕೊಡ್ತೀವಿ. ನೋಡಿ, ನೀವು ಯಾವ ಥರ ಗೋಲ್ಡನ್ ಸೀರೀಸ್ ಬೇಕಾ, ಇಲ್ಲ ಬ್ಲೂಯಿಸ್ಟ್ ಬೇಕಾ, ಇಲ್ಲ ಒಂದು ವೈಟಲ್ಲಿ ಬೇಕಾ, ಇಲ್ಲ ಫ್ಲವರ್ಸಲ್ಲಿ ಬೇಕು ಅಂದ್ರೂ ಕೂಡ ಸಿಕ್ಕುತ್ತೆ. ನೋಡಿ, ಇದೆಲ್ಲ ಕಾಂಬಿನೇಷನ್. ಎಷ್ಟು ವೆರೈಟಿ ಇದೆ ನೋಡಿ ಸರ್. ವೆರೈಟಿ ಅಂದ್ರೆ ಸುಮಾರು ಇದಾವೆ ಸರ್, ಇದಂತೇನಿಲ್ಲ, ಇದು ಅರ್ಧ ಇದೆ. ಆ ಕಡೆ ನೋಡಿದ್ರೆ ಇನ್ನೂ ಸುಮಾರು ಇದಾವೆ. ಇಲ್ಲಿ ನೋಡಿ ಸರ್, ನೀವು ಯಾವ ಥರ ಡಿಸೈನ್ಸು ಅಂದರೆ ಹೆಂಗೆ ಒಂದು ಬಾತ್ರೂಮ್ ಬರ್ಬೋದು, ಇಲ್ಲ ಹೆಂಗೆ ನಮ್ಮ ಫ್ಲೋರ್ ಕಾಣಿಸ್ಬೇಕು, ಆ ಥರ ಎಲ್ಲ ನಿಮಗೆ ಆಪ್ಷನ್ಸ್ ಸಿಗ್ತಾವೆ ಇಲ್ಲಿ. ಇವೆಲ್ಲ ಗ್ಲೋಸಿ ಆಯಿತು. ಇವೆಲ್ಲ ಮ್ಯಾಟ್ ಸೀರೀಸಲ್ಲಿ ನೋಡಿದ್ರೆ ಇವೆಲ್ಲ ಮ್ಯಾಟ್ ಸೀರೀಸು, ಇವೆಲ್ಲ ಮ್ಯಾಟ್ ಕಾರ್ವಿಂಗು. ಮ್ಯಾಟ್ ಇದೆ, ಕಾರ್ವಿಂಗ್ ಇದೆ. ಇಲ್ಲಿ ನೋಡಿ ಸರ್, ಲಪ್ಪೋತ್ರ ಹೆಂಗಿರುತ್ತೆ ಸೇಮ್ ಹಂಗೆ ಕಾಣುತ್ತೆ ಇದು. ವುಡನ್ ಸೀರೀಸು. ನೀವು ವುಡನ್ಲಿ ಒಂದು ರೂಮು, ಹಾಲು ವುಡನ್ನು ಮಾಡ್ಕೋಬೋದು. ವುಡನ್ಲು ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ನ್ಯಾಚುರಲ್ ಸ್ಟೋನ್ ಹೆಂಗಿರುತ್ತೆ ಸೇಮ್ ಹಂಗೆ ಫೀಲಿಂಗ್ ಬರುತ್ತೆ ಇದು. ನೀವು ಔಟರ್ ವಾಲ್ಗೆ ಆರಾಮ್ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೀವು ಫೀಲ್ ಮಾಡ್ಕೋಬೋದು ಹೆಂಗೆ ಫೀಲ್ ಇರುತ್ತೆ, ಹೆಂಗೆ ಕಾಣುತ್ತೆ ಅಂತ ನೋಡಿ. ಇಷ್ಟೇ ಇಲ್ಲ, ಪೆಸ್ಟಲ್ ಕಲರ್ಸ್ ಈಗ ತುಂಬ ನಡೀತಾರೆ. ಪೆಸ್ಟಲ್ ಕಲರ್ಸಲ್ಲೂ ನಿಮಗೆ ನೋಡಿ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸ್ ಎಲ್ಲ ಸಿಗುತ್ತೆ. ಇದು ನೋಡಿ ಎಲ್ಲ ಶುಗರ್ ಫಿನಿಶ್. ನೀವು ಲೈಟ್ ಹಾಕಿ ನೋಡಿದ್ರೆ ನಿಮಗೆ ಎಲ್ಲ ಹೆಂಗೆ ಕಾಣುತ್ತೆ ಅಂದರೆ ಎಲ್ಲ ಸ್ಪಾರ್ಕ್ ಥರ ಕಾಣುತ್ತೆ ಅದೆಲ್ಲ. ಇದು ನೋಡಿ ಎಲ್ಲಾದರೂ ಸೇಮ್. ಅದಕ್ಕೆ ಹೇಳೋ ಸರ್, ಬ್ರ್ಯಾಂಡ್ ಅಂದ್ರೆ ಕೇಸರ್ ಇನೋವೇಷನ್ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಸರ್. ನೋಡಿ ಸರ್, ಇದು ನಾರ್ಮಲ್ ಎಲ್ಲ ಗ್ಲೋಸಲ್ಲಿ ಹಾಕಿರ್ತಾರೆ. ಇವೆಲ್ಲ ಮ್ಯಾಟ್. ಕೊನೆಯಲ್ಲ ಬಿಡಿ ಸರ್ ಕಲೆಕ್ಷನ್ಸು, ಅವರೇ ಬಂದು ನೋಡ್ಬೇಕಷ್ಟೇ. ಎಲ್ಲ ಇದರಲ್ಲೇ ತೋರಿಸ್ತಾರೆ. ಒಂದು ಗಂಟೆ ಆಗುತ್ತೆ ಪೂರ್ತಿ ಬೇಕು. ನೀಟಾಗಿ ಇದು ಮಾಡಬೇಕು, ಸೆಲೆಕ್ಷನ್ ಮಾಡಬೇಕು ಅಂದರೆ ಒಂದಿನ ಫುಲ್ ಬೇಕೇ ಬೇಕು. ಇಷ್ಟೇ ಇಲ್ಲ ಸರ್. ನೋಡಿ, ಇನ್ನು ಗ್ಲೋಸಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ಇದ್ದಾವೆ. ನೋಡಿ ಯಾವ ಥರ ಕಲೆಕ್ಷನ್ ಬೇಕು, ಯಾವ ಥರ ಡಿಸೈನ್ಸ್ ಬೇಕು. ನೋಡಿ, ಬ್ಲ್ಯಾಕ್ ಬೇಕಾ, ವೈಟ್ ಬೇಕಾ, ಇಲ್ಲ ಬ್ಲೂಯಿಸ್ಟ್ ಬೇಕಾ, ಯಾವ ಥರ ಬೇಕು ನೋಡಿ. ನೋಡಿ ಸರ್, ಏನು ಕಲೆಕ್ಷನ್ ಅಂದರೆ ಸೂಪರ್ ಸರ್. ಆ ಥರ ಕ್ವಾಲಿಟಿನೇ ಇಲ್ಲ ಪ್ರೀಮಿಯಂ ಕ್ವಾಲಿಟಿ ಸರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಹೋಗ್ತೀರಾ, ಆನೆಕ್ಸ್ ಹೋಗ್ತೀರಾ, ಯಾವ ಥರ ಸೀರೀಸ್ ಹೋಗ್ತೀರಾ ನೀವು ನೋಡಿ. ಇಲ್ಲಿ ನೋಡಿ ಸರ್, ಇದು ನೋಡಿ, ನಾವು ಒಂದು ವಾಲ್ ಹೆಂಗೆ ಬರಬೇಕು, ಇಲ್ಲ ಹೆಂಗೆ ಬರ್ಬೋದು, ಹೆಂಗೆ ಹೈಲೈಟ್ ಮಾಡಬೇಕು, ಇಲ್ಲ ಕಮೋಡ್ ವಾಲ್ಗೆ ಯಾವುದು ಹಾಕಬೇಕು, ಶವರ್ ವಾಲ್ ಯಾವುದು ಹಾಕಬೇಕು, ಯಾವ ಥರ ಬೇಕಾ ನೀವು ಸೆಲೆಕ್ಷನ್ ಮಾಡಿ ಹಾಕೋಬೋದು ಸರ್. ನೋಡಿ, ನೋಡಿ ಸರ್, ಈಗ ಈ ಪೂಜಾ ರೂಮ್ಗೆ ನಾರ್ಮಲಿ ವೈಟ್ ಹಾಕ್ತಾರೆ. ವೈಟ್ ಬದಲು ನೀವು ಇದನ್ನು ಹಾಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಫ್ಲೋರ್ ಥರ. ನೋಡಿ ಸರ್, ಇವೆಲ್ಲ ಇನ್ನೂ ಸುಮಾರು ಫ್ಲೋರ್ಸ್ಗೆ ಹಾಕುವಂಥ ಇವೆಲ್ಲ ಇದ್ದಾವೆ. ಇದ್ರಲ್ಲಿ ವುಡನ್ದಲ್ಲಿ ಏನೋ ಬೇಕಾದ್ರೆ ಇನ್ನೂ ಐತೆ. ಹಂಗೆ ನೋಡಿದ್ರೆ ಮುಂದೆ ಇನ್ನೂ 2x4 ಸುಮಾರು ಕಲೆಕ್ಷನ್ಸ್ ಇದ್ದಾವೆ. ಇವೆಲ್ಲ 2x4 ನೀವು ಇಲ್ಲಿ ನೋಡಿ ಎದುರುಗಡೆ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಯಾವ ಥರ ಲೈಟು ಹೈಲೈಟು ಹೆಂಗೆ ಬರುತ್ತೆ ಅಂತ ಅದರೆಲ್ಲ ಸಿಗ್ತವೆ. ಟೈಲ್ಸ್ ಗಳ ಸ್ವರ್ಗ ಅಂತ ಏನ್ ಕರಿತೀವ, ಸ್ವರ್ಗನೇ. ಹೌದು ಸರ್, ಹೌದು. ಅಷ್ಟು ಕಲೆಕ್ಷನ್ಸ್ ಮೇಂಟೈನ್ ಮಾಡಿದೀರಾ? ಇದಾವೆ ಸರ್, ಇದಾವೆ. ನೋಡಿ, ವುಡನಲ್ಲಿ ಈಗ ವುಡನ್ ಸ್ಟ್ರಿಪ್ಸ್ ಇದಾವೆ. ವುಡನ್ಲು ಸುಮಾರು ರೇಂಜ್ ಇದಾವೆ. ಇದರಲ್ಲೂ ಇವೆಲ್ಲ ನಿಮಗೆ ಎಕ್ಸ್ಟೀರಿಯರ್ ಅಲ್ಲಿ ಹಾಕುವಂತ, ಇಲ್ಲ ರೂಮಲ್ಲಿ ಹಾಕಬೇಕು, ಇಲ್ಲ ಯುಟಿಲಿಟಿ ಬಾಲ್ಕನಿಯಲ್ಲಿ ಹಾಕೋಬಹುದು. ನೋಡಿ, ಇಷ್ಟೊಂದು ಸರ್ ಕಲೆಕ್ಷನ್ ಅಂದ್ರೆ ಸುಮಾರು ಇದಾವೆ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಡಮ್ರಲ್ಲೂ ಇನ್ನೂ ಸುಮಾರು ರೇಂಜ್ ಇದಾವೆ. ನೋಡಿ ಯಾವ ತರ ಕಲೆಕ್ಷನ್ಸ್ ಬೇಕು ನಿಮಗೆ. ಡಮ್ರು ಕೂಡ ಸಿಗುತ್ತೆ. ಯಾವ ತರ ಟೈಲ್ಸ್ಗೆ ಮ್ಯಾಚ್ ಮಾಡಬೇಕು ಅಂದ್ರೆ ಆ ತರ ಕಲರ್ ಸಿಗುತ್ತೆ. ಟೈಲ್ಸ್ ಇನ್ನು ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಇದಾವೆ, ಬನ್ನಿ ಟೈಲ್ಸ್ಗಳು ತೋರಿಸ್ತೀವಿ ಸರ್. ನೋಡಿ, ಇವೆಲ್ಲ ನಿಮಗೆ ಮಾರೋಕನ್ ಟೈಲ್ಸ್, ಇವೆಲ್ಲ ಕಿಚನ್ಗೆ ಯೂಸ್ ಆಗುವಂಥ ಟೈಲ್ಸು. ನೀವು ಯಾವ ಥರ ಕಿಚನ್ಗೆ ಲ್ಯಾಮಿನೇಟ್ ಹಾಕ್ತೀರಾ ಆ ಕಲರ್ಗೆ ಮ್ಯಾಚ್ ಮಾಡಿಕೊಂಡು ನೀವು ಕಿಚನ್ ಟೈಲ್ಸು ಯೂಸ್ ಮಾಡ್ಕೋಬೋದು, ಹಾಕೋಬೋದು. ಅದರೆಲ್ಲ ಪ್ರೀಮಿಯಂ ಡಿಸೈನ್ಸು, ಎಲ್ಲ ಡಿಸೈನ್ಸ್ ಇದ್ದಾವೆ. ಯಾವ ಥರ ಕಲರ್ಸ್ ಬೇಕೋ ಎಲ್ಲ ಕಲರ್ಸ್ ಇದ್ದಾವೆ. ಆಮೇಲೆ ಈಗ ನಾವು 2x4 ನೋಡಿದ್ದೀವಿ. ಈಗ ಎಲ್ಲರೂ ಹೇಳ್ತಾರೆ ಸರ್ ನಮ್ಗೆ 2x4 ಇಂದ ಸ್ವಲ್ಪ ಏನೋ ದಪ್ಪ ಬೇಕು, ಸೈಜ್ ದೊಡ್ಡದು ಬೇಕು ಅಂದರೆ 6x4 ಕೂಡ ರೆಡಿ ಇದ್ದಾವೆ, ರೆಡಿ ಸ್ಟಾಕು. ಅದು ಸುಮಾರು ಡಿಸೈನ್ಸ್ ಇದ್ದಾವೆ. ಇವೆಲ್ಲ 6x4.
ಯಾವ ಥರ ಮಾರ್ಬಲ್ ಥರ ಬೇಕಾ ಇಲ್ಲ ವೈಟ್ ಬೇಕಾ ಇಲ್ಲ ಗ್ರೇ ಅಲ್ಲಿ ಬೇಕಾ ಯಾವ ಥರ ಟೋನ್ ಬೇಕೋ ಎಲ್ಲ ಥರದ್ದು ರೆಡಿ ಇದಾವೆ ಸರ್. ಇಲ್ಲಿ ನೋಡಿ ಸರ್, ಇವೆಲ್ಲ 6x4 ಇವೆಲ್ಲ 6x4 ಇದ್ರಲ್ಲಿ ನೋಡಿ ಸರ್, ಕೆಳಗೆ ನೋಡಿ ಸರ್. ಹಂಗೆ ನೋಡಿ, ಈಗ ಇದು ನಾವು ನೋಡ್ತಾ ಇರೋದು 15mm. ಈಗ ಒಬ್ರೊಬ್ರದ್ದು ಏನಾಗುತ್ತೆ ಸರ್ ನೋಡಿ, ಎಲ್ಲಾರ್ದು ಬಜೆಟ್ ಮೇಲೆ ಹೋಗುತ್ತೆ. ಬಜೆಟ್ ಯಾರ್ದು ಕಮ್ಮಿ ಇದ್ರೇನು, ಅವ್ರಿಗೆ ಕಮ್ಮಿ ಬಜೆಟಲ್ಲಿ ಇದ್ರೆ ಬೇಕು ಅಂದ್ರೂ ನಮ್ಮ ಹತ್ರ 15mm ಬದಲು 9mm ಕೂಡ ರೆಡಿ ಇದಾವೆ 6x4 ಅಲ್ಲಿ. ಇವೆಲ್ಲ 6x4 ಬಟ್ ಥಿಕ್ನೆಸ್ 9mm ಇರುತ್ತೆ. ಅವೆಲ್ಲ ನಾವು ಮುಂಚೆ ನೋಡಿದೆಲ್ಲ 15mm ಇರುತ್ತೆ, ಇವೆಲ್ಲ 9mm. ಅಂದ್ರೆ ಅವರು ಒಂದು ದೊಡ್ಡ ಟೈಲ್ಸ್ ಹಾಕ್ಬೇಕು ಅಂತ ಆರಾಮಾಗಿ ಹಾಕೋಬಹುದು ಆ ರೇಂಜ್ ಅಲ್ಲಿ. ಈಗ ಸೈಜಸ್ ಅಲ್ಲಿ ಚಿಕ್ಕ ಟೈಲ್ಸ್ ಹಾಕೋದ್ ಬೆಟರ್, ದೊಡ್ಡದು ಹಾಕೋದ್ ಬೆಟರ್ ಸರ್? ದೊಡ್ಡದು ಹಾಕಿದ್ರೆ ಬೆಟರ್ ಸರ್. ಅಂದ್ರೆ ಸ್ವಲ್ಪ ಜಾಯಿಂಟ್ಸ್ ಕಮ್ಮಿ ಕಾಣುತ್ತೆ, ಒಂದು ರಿಚ್ ಲುಕ್ ತರ ಬರುತ್ತೆ ಸರ್. ಅಲ್ವಾ? ಹೌದು ಸರ್, ಹೌದು. ಮತ್ತೆ ಒಡಿಯೋದು ಸೇಫ್ಟಿ ಯಾವ್ದು? ಇದು ಬೇಗ ಹೊಡಿಯುತ್ತಾ ಸರ್? ಯಾವ್ದು ಹೊಡಿಯಲ್ಲ ಸರ್, ಹಾಕೋರ್ ಮೇಲೆ ಡಿಪೆಂಡ್ ಆಗತ್ತೆ. ನೀವು ಯಾವ್ದೇ ಟೈಲ್ಸ್ ಹಾಕಿ ಸರಿಯಾಗಿ ಹಾಕಿಲ್ಲ, ಸರಿಯಾಗಿ ಕೆಳಗಡೆ ಸಿಮೆಂಟ್ ಹಾಕಿಲ್ಲ ಅಂದ್ರೆ ಅದು ಆಟೋಮೆಟಿಕ್ ನಾವು ಏನೇ ಎಷ್ಟೇ ದಪ್ಪ ಹಾಕಿದ್ರೆ ಹೋಗುತ್ತೆ ಸರ್ ಅದು. ಸರ್ ನೋಡಿ, ಇಷ್ಟೇ ಇಲ್ಲ, ಇನ್ನು ನೋಡಿ ಸುಮಾರು ವೆರೈಟೀಸ್ ಇದೆ ಡಮ್ರು ಅಲ್ಲೂ ಸರ್. ಅವೆಲ್ಲ ನಿಮ್ಗೆ ಎಲಿವೇಶನ್ ಟೈಲ್ಸ್, ಇಷ್ಟೊಂದು ಕಲೆಕ್ಷನ್ಸ್ ಇದೆ ಸರ್. ಸುಮಾರು ಇದೆ ಸರ್, ಇದಂತ ಏನಿಲ್ಲ, ಇನ್ನೂ ಸುಮಾರು ಇದೆ. ಕ್ಯಾಟ್ಲಾಗ್ ಅಲ್ಲಿ ಗಾರ್ಡನ್ ಅಲ್ಲಿ ಸುಮಾರು ಇದಾವೆ. ನೀವು ಯಾವ ತರ ಹೇಳ್ತೀರಾ ಆ ತರ ಡಿಸೈನ್ಸ್, ಆ ತರ ಕಲರ್ಸ್ ಅಲ್ಲಿ ಅವೈಲೇಬಲ್ ಸಿಗುತ್ತೆ ಸರ್. ಇಲ್ಲೇನ್ ಟೈಲ್ಸ್ ಈ ತರ? ಅದು ಸರ್, ನಿಮ್ಗೆ ಯಾವ ತರ ಫೋಟೋಸ್ ಬೇಕು, ಯಾವ ತರ ಡಿಸೈನ್ಸ್ ಬೇಕು ಅಂದ್ರೆ ಅವು ಕೂಡ ನಾವು ಪ್ರಿಂಟ್ ಮಾಡಿ ಕೊಡ್ತೀವಿ ನಿಮ್ಗೆ. ಸೊ ನನಗೆ ಒಂದು ಈ ತರ ಬೇಕು, ದೇವ್ರ ಮನೆಗೆ ಫಿಟ್. ನಿಮ್ಗೆ ಯಾವ ದೇವ್ರದ್ದು ಬೇಕೋ ಫೋಟೋ ಕೊಡಿ, ಫೋಟೋ ಮಾಡಿ ಕೊಡ್ತೀವಿ ನಿಮ್ಗೆ. ನೈಸ್ ಸರ್. ಇವೆಲ್ಲ ಏನು ಸರ್? ಇವೆಲ್ಲ ಎಲಿವೇಶನ್ ಟೈಲ್ಸ್ 12x18 ಹೊರಗಡೆ ಹಾಕೋದು. ಮನೆ ಹೊರಗಡೆ ಹೌದು, ಹೊರಗಡೆ ಹಾಕ್ಬೋದು, ಇಲ್ಲ ಫೋಟಿಕ ಹಾಕ್ಬೋದು. ನೀವು ಅಲ್ಲಿ ಅಂದ್ರೆ ಪೂಜಾ ರೂಮ್ಗೆ ಹಾಕೋಬಹುದು, ಇಲ್ಲ ಒಂದು ವಾಲ್ ಹೈಲೈಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕೂಡ ಹಾಕೋಬಹುದು. ಎಲ್ಲ ನ್ಯಾಚುರಲಿಟಿ ಕಾಣುತ್ತೆ ಸರ್ ಇದೆಲ್ಲ. ಸೇಮ್ ರಿಯಲ್ ಆಗಿ ಏನೋ ಒಂದು ಕಲ್ಲುಗಳನ್ನ ಜೋಡಿಸಿದಾರೆ ಅನ್ನೋ ಫೀಲ್ ಕೊಡ್ತಾ ಇದೆ. ಹೌದು ಸರ್, ಹೌದು ಸರ್. ನೈಸ್. ಇದು ನೋಡಿ, ಇದು ಹೆಂಗಿದೆ ಅಂದ್ರೆ ತೆಗೆದು ಸುಮ್ಮನೆ ಡಿಸೈನ್ಸ್ ಮಾಡಿಲ್ಲ, ಈ ತರ ಟೆಕ್ಸ್ಚರ್ ಈ ತರ ಕೊಟ್ಬಿಟ್ಟಿದ್ದಾರೆ. ಹೌದು ಸರ್, ಹೌದು. ಸೇಮ್ ರಿಯಾಲಿಟಿ ಹೆಂಗೆ ಅಂತ ಹಂಗೆ ಕಾಣುತ್ತೆ ಸರ್ ಅದೆಲ್ಲ. ಇಲ್ಲಿ ನೋಡಿ ಸರ್, ನಾವು ಈಗ ನ್ಯಾಚುರಲ್ ಸ್ಟೋನ್ ನೋಡ್ತಾ ಇದೀವಿ. ನ್ಯಾಚುರಲ್ ಸ್ಟೋನ್ ಅಲ್ಲಿ ನಮ್ಮ ಹತ್ರ ಸುಮಾರು ಕಲೆಕ್ಷನ್ಸ್ ಇದಾವೆ. ಇಲ್ಲ ನ್ಯಾಚುರಲ್ ಅಂದ್ರೆ ನಾವೀಗ ಎಲಿವೇಶನ್ ಟೈಲ್ಸ್ ಅಲ್ಲಿ ನೋಡಿದ್ರೆ ಟೈಲ್ಸ್ ಅದು, ಇದೆಲ್ಲ ನ್ಯಾಚುರಲ್ ಸ್ಟೋನ್. ಇದೆಲ್ಲ ಮತ್ತೆ ಸಿಗುತ್ತೆ ಸರ್? ಸಿಗತ್ತೆ ಸರ್, ಸಿಗತ್ತೆ. ಯಾವ ತರ ಮಾಡಿದಾರೆ ಇದನ್ನೆಲ್ಲ? ಇವೆಲ್ಲ ತುಂಬಾ ಕಾಸ್ಟ್ಲಿನಾ ಸರ್ ಇವೆಲ್ಲ? ಸರ್ ಹೌದು ಸರ್. ಇದರಲ್ಲಿ ಅಂದ್ರೆ ಸರ್ ನಿಮ್ಗೆ 80 ರೂಪೀಸ್ ಇಂದ ಸ್ಟಾರ್ಟ್ ಇದಾವೆ, ಅಪ್ ಟು 400-500 ರೂಪೀಸ್ ತನಕ ಇದಾವೆ ಸರ್. ಓ, ಇದೆಲ್ಲ ಹಾಕಿಸ್ತಾರೆ ಹಾಗಾದ್ರೆ? ಹಾಕ್ತಾರೆ ಸರ್. ಕಸ್ಟಮರ್ಸ್ ಇದಾರೆ? ಹೌದು ಸರ್, ಹೌದು ಇದಾರೆ ಸರ್. ನಿಮ್ಗೆ ಬಾತ್ರೂಮ್ ಅಲ್ಲಿ ಇಲ್ಲ ವಾಲ್ ಅಲ್ಲಿ ಯಾವ ಸಿಮೆಂಟ್ ಯೂಸ್ ಮಾಡ್ಬೇಕು ಅಂತ ಅದು ಕೂಡ ನಮ್ಮ ಹತ್ರ ರೆಡಿ ಸಿಗ್ತವೆ. ನೀವು ರಾಫ್ ಹಾಕ್ತೀರಾ, ರಾಫ್ ಅಲ್ಲಿ ಯಾವ್ದು ಹಾಕ್ತೀರಾ, T01 T02 ಯಾವ್ದು ಯೂಸ್ ಮಾಡ್ಬೇಕು ಅದು ನಾವೇ ನಿಮ್ಗೆ ಹೇಳ್ತೀವಿ. ಅವೆಲ್ಲ ನಮ್ಮ ಹತ್ರ ರೆಡಿ ಸಿಗ್ತವೆ. ಸೊ ಇದು ಕೂಡ ಹೊರಗಡೆ ಹೋಗ್ಬೇಕು ಅನ್ನೋ ಅವಶ್ಯಕತೆ? ಹೌದು ಸರ್, ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್.